ದೇವೇಗೌಡರ ಕುಟುಂಬದ ವಿರುದ್ಧ ದೇವರಾಜೇಗೌಡರು ಸೆಡ್ಡೊಡ್ ನಿಲ್ಲೋ ಕಾರಣ ಏನು? ಈ ಪ್ರಹ್ಲಾದ ಹುಟ್ಟಿದ್ದು ಒಬ್ಬ ರಾಕ್ಷಸನ ಹೊಟ್ಟೆಯಲ್ಲಿ. ಅಂದ್ರೆ ರೇವಣ್ಣ ಅಂಡ್ ಫ್ಯಾಮಿಲಿ ರಾಕ್ಷಸರು, ದೇವೇಗೌಡರು ದೇವ್ರು ಅಂತ. ಬರೀ ರಾಕ್ಷಸರು ಅಂತ ಹೇಳಿಕ್ ಸಾಧ್ಯ ಇಲ್ಲ, ನರರಾಕ್ಷಸರು ಅವರು. ನಿಮ್ ಮಾತು ಕೇವಲ ರೇವಣ್ಣ ಅಂಡ್ ಫ್ಯಾಮಿಲಿಗೆ ಅಲ್ಲ ಕುಮಾರಸ್ವಾಮಿಗೂ ಅನ್ವಯನ? ಆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸಂಪೂರ್ಣ ತದ್ವಿರುದ್ಧವಾಗಿದ್ದಾರೆ. ರೇವಣ್ಣ ಮತ್ತೆ ಅವ್ರ ಕುಟುಂಬದಲ್ಲಿ ಇದಾರಲ್ಲ, ಅವರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಬೀದಿ ಬಂದರು, ಅಧಿಕಾರಿಗಳನ್ನ ಅವ್ರು ಚಪ್ಲಿಂಗ್ ಕಡೆಯಾಗಿ ಮಾಡಿಕೊಂಡಿದ್ದಾರೆ. ನೀವ್ ಹೇಳದ್ ನೋಡ್ರೆ ಒಳೆ ನರಸೀಪುರದಲ್ಲಿ ಬಹುತೇಕ ಮನೆಗಳು ಹಾಳು ಮಾಡ್ಬಿಟ್ಟಿದ್ದಾರೆ ರೇವಣ್ಣ ಫ್ಯಾಮಿಲಿ ಅಂತ ಹೇಳ್ತಿದ್ದೀರಿ. ಅವ್ರ ಮುಂದೆ ಅವ್ರ ವಿಡಿಯೋ ಕೊಡ್ತೀನಿ ನೋಡ್ಲಿ ಬೇಕಾದ್ರೆ. ಈಗ ಬಂದಿರೋ ಒಂದೋ ಎರಡೋ ವಿಡಿಯೋಗೆ ಈ ಕತೆ, ನೀವ್ ಇನ್ನೊಂದಷ್ಟು ವಿಡಿಯೋ ಇಟ್ಕೊಂಡಿದ್ದೀರಾ? ಒಂದು ಎರಡಲ್ಲ, ಸಾವಿರಾರು ಇದಾವೆ ನನ್ನ ಹತ್ರ. ಊರಿಗೆ ಬೇಡದಿರೋ ಉತ್ಸಾಹ ಬರೀ ನಿಮ್ಗೆ ಯಾಕೆ ಅಂತ. ಸೊ ನಾನು ಅದೇ ತರ ನೊಂದಿರೋ ವ್ಯಕ್ತಿ ಅಲ್ವಾ. ಅಪ್ಪ ಪ್ರಜ್ವಲ್ ಬಗ್ಗೆ ಏನು? ಅವನ ವಯಸ್ಸಿನ ಮೀರಿ 10 ಪಟ್ಟು ಆ ಎಲ್ಲಾ ಕೃತ್ಯದಲ್ಲಿ ಕೈ ಹಾಕಿವನು. ಅವನು ಹೆಣ್ಣನ್ನ ಅಟ್ಟು ಕೀಳ ಕಂಡಿದ್ದಾನೆ ಅವನು. ಬರೀ ಮಾತಾ ದಾಖಲೆಗಳಿದಾವ? ನಾಟ್ ಓನ್ಲಿ ದಾಖಲೆ, ಲೈವ್ ವಿಡಿಯೋ ಕೊಡ್ತೀನಿ ನಾನು. ನೋಡ್ರೆ ನಿಮ್ಮ ವಿಡಿಯೋ ರೆಕಾರ್ಡ್ ಆಗ್ತಿದೆ, ನಾನು ಹೇಳ್ತೇನೆ. ಈಗ ಮಾತಾಡ್ಬಿಟ್ಟೆ ಶಿವು ಆಮೇಲೆ ತಗಿ ಶಿವು ಅಂದ್ರೆ ತೆಗಿಯಲ್ಲ. ನಾನು ನಿರ್ಭಯವಾಗಿ ಹೇಳ್ತಿದ್ದೀನಲ್ಲ. ಯಾವ ಕಾರಣಕ್ಕೆ ಬಿಜೆಪಿ ಓಟ್ ಹಾಕ್ಬೇಕು ಹಾಸನ ಜನ? ರಾಷ್ಟ್ರದ ಕೊಟ್ಟದ್ದು ನಮ್ಮ ನರೇಂದ್ರ ಮೋದಿ ಕೊಟ್ಟರಲ್ಲಿ ಹೆಸರು ತಾಳದ್ ಮಾತ್ರ ರೇವಣ್ಣ. ಮೈತ್ರಿ ಪಕ್ಷ ಅಲ್ಲ ಈಗ. ಮೈತ್ರಿ ಆಗಲ್ಲ ನನ್ನ ಪ್ರಕಾರ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಲ್ಲ, ಆಗಲ್ಲ. ಬಿಜೆಪಿಯಲ್ಲಿ ಜೆಡಿಎಸ್ ವಿಲೀನ ಖಂಡಿತ ಆಗ್ತದೆ. ಯಾವಾಗ? ನಾನು ಈ ಒಂದು ಬಾಂಬ್ ಇದೆ ಅದು ಹಾಕಿದ್ಮೇಲೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಹಾಸನದಲ್ಲಿ ಜೆಡಿಎಸ್ ಸರ್ಕಾರ, ಅದು ರೇವಣ್ಣ ಸರ್ಕಾರ. ಹೌದು, ಅದರಲ್ಲಿ ಇವತ್ತು ದುರಂತ ನಾನು ಈ ಸಲ ರಬ್ಬರ್ ಸ್ಟಾಂಪ್ ಇದ್ದಾನೆ ಪಾಪ. ಅವನು ರೇವಣ್ಣ ಇಟ್ಕೊಂಡ್ರೆ ರಬ್ಬರ್ ಸ್ಟಾಂಪ್ ಖಂಡಿತ ಏನಿಲ್ಲ. ಅವನು 0-0. ಅವನು ಪ್ರೀತಮ್ ಗೌಡ್ರ ವಿರುದ್ಧ ಗೆದ್ದಿರೋದು ಸ್ವರೂಪ್. ಪ್ರೀತಮ್ ಗೌಡ್ರು ಮಾಡಿರೋ ರಸ್ತೆಗಳಿಗೆ ಕಸ ಗುಡ್ಸಕ್ಕಾಗಿಲ್ಲ ಅವನ ಕೈಲಿಂದ. ಶಾಸಕ ಸ್ವರೂಪ್ ಆದ್ರೂ ಹೆಸರಿಗಷ್ಟೇ, ಅಧಿಕಾರ ರೇವಣ್ಣಂಗ್ ಮಾತ್ರ. ರೇವಣ್ಣಂದಿಲ್ಲ ಭಾವನಿದೆ ಇರೋದಲ್ಲಿ. ರೇವಣ್ಣಿಗೆ ಯಾಕೆ ಹೋಗ್ತೀರಾ? ಹಾಸನ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈ ಸಲ ಚುನಾವಣೆಯಲ್ಲಿ ನಿಲ್ಲಕ್ಕಾಗಲ್ಲ. ನಿಲ್ಲೋದಕ್ಕೆ ನಮ್ಮ ಪಕ್ಷ ಅನುಮತಿ ಕೊಡಲ್ಲ. ಇದು ಬರ್ದ್ ಮಾಡಿ ಕೇಳಿ, ಚಾಲೆಂಜ್ ಇದು. ರಾಜಕೀಯ ಪಕ್ಷಗಳು ರಾಜಕಾರಣವನ್ನ ಮಾಡ್ತಾರೆ. ಒಂದ್ಸರಿ ಆರೋಪ ಪ್ರತ್ಯಾರೋಪ, ಆಡಳಿತ ಪಕ್ಷ ವಿಪಕ್ಷ, ಇದು ಸಹಜವಾಗಿರುತ್ತೆ. ಆದ್ರೆ ಪ್ರಬಲ ರಾಜಕೀಯ ಪಕ್ಷದ ವಿರುದ್ಧ, ಪ್ರಬಲ ರಾಜಕೀಯ ಕುಟುಂಬದ ವಿರುದ್ಧ ಹೋರಾಟ ಮಾಡೋದು ಈಸಿ ಟಾಸ್ಕ್ ಅಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಸರಿಯಾಗಿ ಕೇಸ್ ಆಡಿದ್ರೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವ್ರನ್ನ ಜೈಲಿಗೆ ಕಳಿಸಿದ್ದು ಸುಬ್ರಹ್ಮಣ್ಯ ಸ್ವಾಮಿ. ಯಾಕಂದ್ರೆ ಕಾನೂನು ನಮ್ಮಲ್ಲಿ ಅಷ್ಟೊಂದು ಸ್ಟ್ರಾಂಗ್. ಆದರೆ ರಾಜಿ ಆದರೆ ದೊಡ್ಡ ಕೇಸು ಸಹ ಸಣ್ಣದಾಗಿ ಮುಗ್ದೋಗುತ್ತೆ. ಆದರೆ ರಾಜಕಾರಣದಲ್ಲಿ ರಾಜಿ ಇದೆ, ಹೋರಾಟದಲ್ಲಿ ರಾಜಿ ಇಲ್ಲ. ದೇಶದ ವಿಚಾರಕ್ಕೆ ಬರೋದೇ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಬಲರು. ಅವರು ಏನು ಆಡ್ತಾರೆ, ಏನು ಹೇಳ್ತಾರೆ ಆ ಮಾತಿಗೆ ಬದ್ಧ ಆಗಿರ್ತಾರೆ. ಈಗ ಕರ್ನಾಟಕದ ಸುಬ್ರಹ್ಮಣ್ಯ ಸ್ವಾಮಿನ ತಪ್ಪಾಗೋದಿಲ್ಲ, ದೇವರಾಜೇಗೌಡರು ದೇವೇಗೌಡರ ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿ ರಾಜಕೀಯವಾಗಿ ಹೋರಾಟ ಇದೆ. ಆದರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ದೇವೇಗೌಡರ ಫ್ಯಾಮಿಲಿ ಸಹ ಹಿಂದೆ ಮುಂದೆ ನೋಡುವಂತೆ ಮಾಡ್ತಿರೋದು ದೇವರಾಜೇಗೌಡರು. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಕರ್ನಾಟಕದ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ತಪ್ಪಾಗೋದಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ದೇವರಾಜೇಗೌಡರಿಗೆ ನನ್ನೊಂದು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಡು ಧೈರ್ಯನ ಅಥವಾ ಅತಿಯಾದ ಆತ್ಮವಿಶ್ವಾಸನ ನಿಮ್ದು? ಒಂದು ಈ ಪ್ರಜಾಪ್ರಭುತ್ವ ಮೇಲೆ ಇರುವಂತ ನಂಬಿಕೆ ನನಗೆ. ಈ ದೇಶದ ಸಂವಿಧಾನದಲ್ಲಿ ಈ ನ್ಯಾಯಾಂಗದ ವ್ಯವಸ್ಥೆ ಮತ್ತೆ ಸತ್ಯ ಧರ್ಮಕ್ಕೆ ತಲೆಬಾಗಿ ನಡಿಬೇಕನ್ನೋದು ನನ್ನ ಒಂದು ಆತ್ಮವಿಶ್ವಾಸ ನನಗೆ. ದೇವೇಗೌಡರ ಕುಟುಂಬದ ವಿರುದ್ಧ ಮಾತನಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ, ತಾಳಪ್ಪ ನಂಬುಡಕ್ಕೆಲ್ಲಿ ಬರುತ್ತೋ ಅಂತ. ಇಂತಹ ಸನ್ನಿವೇಶದಲ್ಲಿ ಒಳೆ ನರಸೀಪುರದವರೇ ದೇವರಾಜೇಗೌಡರು ಸೆಡ್ಡೊಡ್ ನಿಲ್ಲೋ ಕಾರಣ ಏನು? ಈಗ ನಾನು ದೇವೇಗೌಡರ ಬಗ್ಗೆ ಮಾತನಾಡಲ್ಲ. ಯಾಕಂದ್ರೆ ನಾನು ಅವ್ರನ್ನ ಪೂಜ್ಯ ಸ್ಥಾನದಲ್ಲಿ ಅಂದ್ರೆ ದೇವ್ರ ಸ್ಥಾನದಲ್ಲಿ ನೋಡ್ತೀನಿ ನಾನು. ಅಲ್ಲಿ ಈಗಲೂ ಹೌದು, ಮುಂದೇನು ಈಗಲೇ ಮಾತಾಡಲ್ಲ, ಮುಂದೇನು ಕೂಡ. ಯಾಕೆಂದ್ರೆ ನನ್ನ ಊರಿನವರು, ನನ್ನ ಮಣ್ಣಿನಲ್ಲಿ ಬೆಳೆದಂಥವ್ರು, ನಮ್ಮ ಮಣ್ಣಿನ ಮಗ. ಈ ದೇಶದ ಪತಾಕೆಯನ್ನು ಹಾರಿಸಿದ್ದಾರೆ ಅಲ್ಲಿ, ಕೆಂಪು ಕೋಟೆಯ ಮೇಲೆ ಬಾವುಟನ ಹಾರಿಸಿದ್ದಾರೆ ಅಲ್ಲಿ. ಇವತ್ತು ನಾವು ಮೋದಿಜಿಯವರು ಎಷ್ಟು ಹೊಗಳ್ತೀವಲ್ಲ, ನಮ್ಮ ನರೇಂದ್ರ ಮೋದಿಜಿ ಅಂತೇಳಿ. ನಾರ್ತ್ ಇಂಡಿಯಾ ಅವರು ಅದು ಹುಟ್ಟು ಬೆಳೆದ ಜಾಗ, ಅಲ್ಲಿ ಅವ್ರನ್ನ ಪ್ರಶಂಸೆ ಮಾಡ್ತೀನಿ. ಅಲ್ಲಿ ನನ್ನೂರಲ್ಲಿ ನನ್ನ ಕಣ್ಣು ಮುಂದೆ ಒಂದು ದೇವರು ಇದೆ ಅಂತ ಅಂದಾಗ ನಾನು ಯಾಕೆ ಅವ್ರನ್ನ ನಾನು ಗೌರವಿಸಬಾರ್ದು? ದೇವೇಗೌಡರಲ್ಲಿ ದೇವ್ರು ಕಾಣ್ತಿದ್ದೀರಿ, ದೇವೇಗೌಡರನ್ನ ಹಾಡಿ ಹೊಗಳ್ತಾ ಇದ್ದೀರಿ. ಆದರೆ ದೇವೇಗೌಡರ ಪುತ್ರ ರೇವಣ್ಣ, ಸೊಸೆ ಭವಾನಿ ರೇವಣ್ಣ, ಮೊಮ್ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿಟ್ಟು ಬಿಡ್ದಂಗೆ ಅವ್ರನ್ನ ಕೋರ್ಟ್ ಕಟೆಗೆ ಏರಿಸಿ ಎಲ್ಲವೂ ಒಂದು ಕ್ಷಣ ಬಾಯಿಗೆ ಬರೋಂಗೆ ಮಾಡಿಬಿಟ್ಟಿದ್ರಿ. ಯಾಕೆ ಮತ್ತೆ? ಈಗ ಒಂದು ನೋಡಿ, ಇಲ್ಲಿ ಉಲ್ಟಾ ಏನು ಅಂತ ಅಂದ್ರಲ್ಲಿ ಈ ಪ್ರಹ್ಲಾದ ಹುಟ್ಟಿದ್ದು ಒಬ್ಬ ರಾಕ್ಷಸನ ಹೊಟ್ಟೆಯಲ್ಲಿ.
ಬಟ್ ಪ್ರಹ್ಲಾದನ ಸ್ಥಾನದಲ್ಲಿ ದೇವೇಗೌಡರು ಇದ್ದಾರೆ ಇಲ್ಲಿ ಇವತ್ತು. ಹ್ಮ್ ಪ್ರಹ್ಲಾದನ ತಂದೆ ಸ್ಥಾನದಲ್ಲಿ ಹ್ಮ್ ಅವ್ರ ಮಕ್ಕಳಿದ್ದಾರೆ ಅಲ್ಲಿ. ಸೊ ಉಲ್ಟಾ ಆಗಿದೆ ಇಲ್ಲಿ. ಅಂದ್ರೆ ರೇವಣ್ಣ ಅಂಡ್ ಫ್ಯಾಮಿಲಿ ರಾಕ್ಷಸರು, ದೇವೇಗೌಡರು ದೇವ್ರು ಅಂತ. ಸೊ ಖಂಡಿತ ಒಂದ್ ರೀತಿ ಬರೀ ರಾಕ್ಷಸರು ಅಂತ ಹೇಳಿಕ್ ಸಾಧ್ಯ ಇಲ್ಲ, ನರರಾಕ್ಷಸರು ಅವರು. ಇಡೀ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ತನ್ನ ರಾಜಕೀಯ ಅವಧಿಯಲ್ಲಿ ಒಂದೇ ಒಂದು ಕಪ್ ಚುಕ್ಕಿತ್ತಿಲ್ಲ ದೇವೇಗೌಡರಿಗೆ, ಒಂದೇ ಒಂದು ಕೆಟ್ಟ ಹೆಸರು ತಗೊಳ್ಳಿಲ್ಲ ಅವರಲ್ಲಿ. ಒಬ್ಬ ಸಾಮಾನ್ಯ ರೈತನ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ, ಒಬ್ಬ ಶಾಸಕರಾಗಿ ಅಲ್ಲಿ, ಆಮೇಲೆ ಸಚಿವರಾಗಿ ಅಲ್ಲಿ ರೈತರನ್ನ ಮನಸ್ಸನ್ನು ಗೆದ್ದಂಥ ಏಕೈಕ ವ್ಯಕ್ತಿ ದೇವೇಗೌಡರವರು. ಅಂಥವರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯಾಗಿ ಬೆಳೀತಾರೆ ಅಂತಂದರೆ ಅವರ ಒಂದು ಪ್ರಾಮಾಣಿಕತನ, ಜನ ಮೇಲೆ ಇಟ್ಟಿದ್ದಂಥ ನಂಬಿಕೆ ಅದು, ಆಮೇಲೆ ಜನಗಳ ಮೇಲಿದ್ದಂಥ ಪೂಜ್ಯ ಭಾವನೆ ಅವ್ರದ್ದು ದೇವೇಗೌಡರದು. ಅವರು ದಿನದ 24 ಗಂಟೆಯಲ್ಲಿ ಏನೊಂದು ನನ್ನ ಅನುಭವದ ಪ್ರಕಾರ 18 ರಿಂದ 19 ಗಂಟೆ ಜನರಿಗಾಗಿ ಯೋಚನೆ ಮಾಡ್ತಾರಲ್ಲಿ, ಜನರಿಗಾಗಿ ಜೀವನ ಮಾಡ್ತಾರೆ, ಜನರಿಗಾಗಿ ಅವರ ರಾಜಕೀಯ ಭವಿಷ್ಯವನ್ನು ಕಳೀತಾರೆ ಅಲ್ಲಿ. ಇವರ ಮಕ್ಕಳು ಮೊಮ್ಮಕ್ಕಳು ಏನಿದೆ ಅಂತ ಅಂದ್ರೆ ಅಲ್ಲಿ 24 ಗಂಟೆಯಲ್ಲಿ ನಿಮ್ಮ ಮಾತು ಕೇವಲ ರೇವಣ್ಣ ಅಂಡ್ ಫ್ಯಾಮಿಲಿಗೆ ಅಲ್ಲ ಕುಮಾರಸ್ವಾಮಿಗೂ ಅನ್ವಯನ? ಇಲ್ಲ, ಖಂಡಿತ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಲ್ಲ. ನಾನು ಆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸಂಪೂರ್ಣ ತದ್ವಿರುದ್ಧವಾಗಿದ್ದಾರೆ. ಅವರಲ್ಲಿ ಅವರ ವೈಯಕ್ತಿಕ ಬದುಕು ಅಷ್ಟಾಗಿ ಕೆಟ್ಟದಾಗಿಲ್ಲ ಕುಮಾರಸ್ವಾಮಿ ಅವರಲ್ಲಿ. ರೇವಣ್ಣ ಮತ್ತು ಅವ್ರ ಕುಟುಂಬದಲ್ಲಿದ್ದಾರಲ್ಲ ಅವರಲ್ಲಿ, ಅವರಿಂದ ಎಷ್ಟೋ ಜನ ಹಲ್ಲೆಗೊಳಗಾದರು, ಎಷ್ಟೋ ಜನ ಇಂಡೈರೆಕ್ಟಾಗಿ ಕೊಲೆಗಳಿಗೆ ಕಾರಣ ಆಯಿತು, ಎಷ್ಟೋ ಜನ ಹೆಣ್ಣುಮಕ್ಳು ಬೀದಿ ಬಂದರು, ಎಷ್ಟೋ ಜನ ಹೆಣ್ಣುಮಕ್ಳು ತನ್ನ ಭವಿಷ್ಯನ ಕಳ್ಕೊಂಡ್ರು, ಎಷ್ಟೋ ಜನ ತನ್ನ ಮನೆ ಮಠ ಕಳ್ಕೊಂಡ್ರಲ್ಲಿ, ಅವ್ರ ದರ್ಪ ದೌರ್ಜನ್ಯಕ್ಕೆ ಒಳಗಾರಲ್ಲಿ, ಅಮಾಯಕರ ಮೇಲೆ ಕೇಸ್ ಹಾಕಿದ್ರು. ಈವನ್ ಟುಡೇ ಕೇಸ್ ಆಗ್ತಲ್ಲ ಅವರಲ್ಲಿ. ವಿಶೇಷವಾಗಿ ಏನು ಅಂತಂದ್ರಲ್ಲಿ ಅವರು ಅಧಿಕಾರಿಗಳನ್ನ ಅವ್ರ ಚಪ್ಪಲಿನ ಕಡೆಯಾಗಿ ಮಾಡಿಕೊಂಡಿದ್ದಾರೆ. ರೇವಣ್ಣ ಅಂಡ್ ಫ್ಯಾಮಿಲಿ ಹಾಸನ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಚಪ್ಪಲಿಗಿಂತ ಕಡಿಯಾಗಿ ಇಟ್ಕೊಂಡವ್ರು. ಚಪ್ಪಲಿಗೆ ಒಂದು ಗೌರವ ಕೊಡ್ತಾರೆ, ಅದಕ್ಕೊಂದು ಶೋಕೇಸ್ ಮಾಡಬೇಕು, ಮನೆ ಹತ್ರ ಬಿಡ್ತೀವಿ ಅಂತ ಹೇಳಿ ಅದಕ್ಕಿಂತ ಕಡೆಯಾಗಿ ಮಾಡ್ತಾರೆ ಅಲ್ಲಿ. ನೋಡಿ ಎಷ್ಟು ಡಿಕ್ಟೇಟರ್ಶಿಪ್ ಇದೆ ಅಂತ ಅಂದ್ರೆ, ಒಬ್ಬ IAS IPS ಅಧಿಕಾರಿಗಳನ್ನ ಅವ್ರ ಮನೆಗೆ ಯಾರಾದ್ರು ಬಂದ್ರೆ ಕೂರ್ಸಿ ಮಾತಾಡಬೇಕು ಅನ್ನೋದು ಸೌಜನ್ಯ ಇಲ್ಲ ಅಲ್ಲಿ. IAS IPS ಇವನು ಓದಿರೋದು 8ನೇ ಕ್ಲಾಸ್ 9ನೇ ಕ್ಲಾಸ್ ರೇವಣ್ಣ. IAS IPS ನ ನಿಲ್ಲಿಸ್ತಾನೆ ಮಾತಾಡ್ಸ್ಬೇಕಾರಲ್ಲಿ. ಯಾವ್ದೇ ಅಧಿಕಾರಿ ಬರ್ಲಿ ಔಟ್ ಅವ್ರು ಸಲ್ಯೂಟ್ ಹೊಡಿಬೇಕಲ್ಲಿ, ತಲೆ ಕೆರಿಬೇಕಲ್ಲಿ. ಪ್ರತ್ಯಕ್ಷ ಸಾಕು ಹಲವಾರು ಇದಾವಲ್ಲಿ. ಈಗ ತುಂಬಾ ಜನ IAS IPS ಅಧಿಕಾರಿಗಳು ಹಾಸನ ಜಿಲ್ಲೆ ಬರ್ಬೇಕಾರಲ್ಲಿ ಒಂದು 2-3 ತಿಂಗಳು ಹೇಳ್ತಾರೆ, ಎಂತ ಒಂದು ದಿಟ್ಟ ಅಧಿಕಾರಿ ಬಂದವನೇ, ಎಂತ ಒಬ್ಬ ಗಂಡೆದೆ ಒಂದು ಭಾಳ ಮಾಡ್ತಾರೆ ಅಲ್ಲಿ. 2-3 ತಿಂಗಳ ಮೇಲೆ ಅವರ ಸೆಣರ್ ಆಗಿರ್ತಾರೆ ಅಲ್ಲಿ. ನಾನು ನನ್ನ ರಾಜಕೀಯ ಬದುಕಿನಲ್ಲಿ ತುಂಬ ಜನ ಅಧಿಕಾರಿಗಳು ನೋಡಿದೆ ಅಲ್ಲಿ. ಆಮೇಲೆ ಅತಿ ಹೆಚ್ಚು ಅವರು ಬಳಸ್ಕೊಳ್ಳೋದು ಯಾವುದು ಅಂತ ಅಂದರೆ ರೆವಿನ್ಯೂ ಇಲಾಖೆ, ಇರಿಗೇಷನ್ ಡಿಪಾರ್ಟ್ಮೆಂಟು, ಮೇಜರ್ ಪೊಲೀಸ್ ಡಿಪಾರ್ಟ್ಮೆಂಟು, ಈ 3 ಇಲಾಖೆಗಳನ್ನ ಮೇಜರ್ ಬಳಸ್ಕೋತಾರೆ. ಸೊ ಅವರು ಯಾವಾಗ ಇವ್ರು ಕಂಟ್ರೋಲಿಗೆ ಬರ್ತಾರಲ್ಲಿ ಆಗ ಸಿಸ್ಟಮ್ಸ್ ಎಲ್ಲ ಕೊಲ್ಯಾಪ್ಸ್ ಆಗ್ತದೆ ಅಲ್ಲಿ. ಎಸ್, ಓಕೆ. ರೇವಣ್ಣ ದುರಹಂಕಾರದ ವರ್ತನೆ, ಅಧಿಕಾರಿಗಳನ್ನ ಚಪ್ಪಲಿಗಿಂತ ಕಡೆಯಾಗಿ ನೋಡ್ತಾರೆ. ಓಕೆ, ಪಾಪ ಭವಾನಿ ರೇವಣ್ಣವರು, ಆ ಪ್ರಜ್ವಲ್ ರೇವಣ್ಣವ್ರ ಮೇಲೆ ನಿಮ್ದು ಸಿಟ್ಟು ಕೋಪ ಅಲ್ಲ, ಯಾಕೆ ಸರ್? ನೋಡಿ, ಒಂದು ಭವಾನಿ ಅಕ್ಕ ಅವರು, ನಾನು ಅಕ್ಕ ಅನ್ನೋ ಭಾವನೆಯಲ್ಲೇ ಮಾಡ್ತೀನಿ. ಅವ್ರ ಮೇಲೆ ಸಿಟ್ಟಲ್ಲ, ನಿಮ್ಮ ಅಕ್ಕನ ಮೇಲೆ? ಅವರಲ್ಲಿ ಏನಿದೆ, ಹೆಣ್ಣುತನ ಕಳ್ಕೊಂಡಿದ್ದಾರೆ ಅವರು. ಅವ್ರಿಗೆ ಕ್ರೂರತ್ವನ ಬೆಳೆದಿದೆಯಾ ಈಗ? ಮೊನ್ನೆ ಆ ಕಾರ ಇನ್ಸಿಡೆಂಟ್, ಹೌದು. ಈಗ ಮತ್ತೆ ಯಾವ್ದೋ ಆಸ್ತಿ ಸಂಬಂಧಪಟ್ಟ ಈ ಪ್ರಕರಣಗಳು ಅದ್ರ ಮೀರು ಬೇರೆ ಇದೆಯಾ? ಅಲ್ಲ, ಹಲವಾರು ಇದಾವೆ. ಸಂದರ್ಭ ಬಂದಾಗ ನಾನು ಆಚೆ ಬಂದಿಲ್ಲ ಯಾವುದು, ಅದು ಎಲ್ಲ ಬರ್ತಾವೆ, ಎಲ್ಲ ರೆಡಿ ಇದೆ. ನನ್ನ ಆಲ್ರೆಡಿ ನಮ್ಮ ಶಕ್ತಿ ಮೀರಿ ಯೋಚನೆ ಮಾಡುವಷ್ಟು ಜನ ನನ್ನ ಅಪ್ರೋಚ್ ಆಗಿದ್ದಾರೆ ಈಗ ಈ ಘಟನೆಗಳು ನಡೆದ ಮೇಲೆ. ಹಲವಾರು ಜನ ಹೆಣ್ಮಕ್ಳು, ಮದುವೆ ಆಗಿದ್ರೆ ಹೆಣ್ಮಕ್ಳು ನನ್ನ ಜೊತೆ ಬಂದು ಮಾತನಾಡಿದ್ದಾರೆ, ಮದುವೆ ಆಗಿರೋಂಥವ್ರು ಬಂದಿದ್ದಾರೆ, ಮದುವೆ ಆಗಿ ಗಂಡ ಹೆಂಡತಿ ಒಟ್ಟಿ ಬಂದು ಕೂತು ಮಾತಾಡಿದರೆ ಅವರಿಂದ ಬದುಕನ್ನ ಆಶೆ ಮಾಡ್ಕೊಂಡ್ರು ಅಂಥವ್ರು. ನಾನು ಸಂದರ್ಭ ಬಂದಾಗ ಎಲ್ಲನೂ ಕೊಡ್ತೀನಿ ಬಿಡುಗಡೆ. ನೀವು ಹೇಳೋದು ನೋಡಿದ್ರೆ ಒಳೆ ನರಸೀಪುರದಲ್ಲಿ ಬಹುತೇಕ ಮನೆಗಳು ಹಾಳು ಮಾಡ್ಬಿಟ್ಟಿದ್ದಾರೆ ರೇವಣ್ಣ ಫ್ಯಾಮಿಲಿ ಅಂತ ಹೇಳ್ತಿದ್ದೀರಿ. ಖಂಡಿತ ಸಾಕ್ಷಿಗಳು ಬೇಕು. ಯಾರು ಹೆಣ್ಮಕ್ಳು ನಾನು ಮಾತಾಡ್ತಿರೋದು ತಪ್ಪು ಅಂತ ಅಂದರೆ ಅವ್ರು ನೇರ ನಾನು ಬರಲಿ, ಅವ್ರಿಗೆ ನಾನು ಅವ್ರ ಮುಂದೆ ಅವ್ರು ವಿಡಿಯೋ ಕೊಡ್ತೀನಿ, ನೋಡ್ಲಿ ಬೇಕಾದ್ರೆ ಅವರು. ಆಮೇಲೆ ಅವಳು ಹೆಣ್ಮಗಳು ನಮ್ಮ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಹೌದು, ಈಗ ಯಾರು ನೋಡ್ಬೇಕಂತಾರಲ್ಲ, ನೀನು ಭವಾನಿ ಅಕ್ಕನ ಬಗ್ಗೆ ಕೆಟ್ಟ ಮಾತಾಡ್ತಾ ಇದೀಯಾ, ಅವ್ರು ಹೆಣ್ಮಕ್ಳನ್ನ ಆ ಥರ ತುಚ್ಚುವ ಕಾಣಕಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ತುಚ್ಚುವ ಕಂಡ್ರ ಅಂತ ವಿಡಿಯೋಗಳು ಅವ್ರು ಕೊಡ್ತೀನಿ, ನೋಡ್ಕೊಳ್ಳಿ ಅವ್ರಿಗೆ, ನೋಡ್ಲಿ ಅವರಲ್ಲಿ, ಆಗ ಅವರು ತೀರ್ಮಾನ ಮಾಡಲಿ. ಯಾರು ಈಗ ಬಂದಿರೋ 1-2 ವಿಡಿಯೋಗೆ ಈ ಕತೆ, ನೀವು ಇನ್ನೊಂದಷ್ಟು ವಿಡಿಯೋ ಇಟ್ಕೊಂಡಿದ್ದೀರಾ? ಸಾವಿರಾರು ಇದಾವನಂತ, 1-2 ಅಲ್ಲ, ಸಾವಿರಾರು ಇದಾವೆ ನನ್ನ ಹತ್ರ. ನಮ್ಮ ಕನ್ನಡದ ಹೆಣ್ಮಕ್ಳು, ನಮ್ಮ ಜಿಲ್ಲೆಯವರು, ಅವ್ರ ನೋವುಗಳನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರ್ತದೆ ಅಲ್ಲಿ, ಬಟ್ ರಕ್ಷಣೆ ಇಲ್ಲ ಅವ್ರಿಗೆ. ದೇವೇಗೌಡರ ಮಗನಾದ ರೇವಣ್ಣ ಅವರ ಫ್ಯಾಮಿಲಿಯ ಮತ್ತಷ್ಟು ಮಗದಷ್ಟು ಬೇರೆ ಬೇರೆ ಇನ್ನೂ ಮುಖಗಳಿವೆ ಅಂತ ಹೇಳ್ತಿದ್ದೀರಿ. ಖಂಡಿತ ಸರ್. ಇವತ್ತು ಒಬ್ಬ ಮಗ MP, ಊರಿಗೆ ಬೇಡದಿರೋ ಉತ್ಸಾಹ ಬರೀ ನಿಮ್ಗೆ ಯಾಕೆ ಅಂತ ನಾನು ನಿಮ್ಮ ಡಿಸ್ಕರೇಜ್ ಮಾಡ್ತಿಲ್ಲ.
ಸಹಜವಾಗಿ ಕೇಳೋ ಪ್ರಶ್ನೆ ಕೇಳ್ತಿದ್ದೀನಿ ಸೊ ನಾನು ಅದೇ ಥರ ನೊಂದಿರೋ ವ್ಯಕ್ತಿ ಅಲ್ವಾ. ನಿಮ್ಮ ಜೀವನದಲ್ಲೂ. ಎಸ್, ನಾನು ಜೀವನದಲ್ಲಿ ನೊಂದಿದ್ದೀನಿ ಅಲ್ಲಿ. ಅದು ಯಾರಿಂದ ಅಂತ ಬೇಡ, ಅದು ನಾನು ನೋವಲ್ಲಿ ಅನುಭವಿಸಿದ್ದೀನಿ ನಾನು. ಅವರು ಬಂದು ನನ್ನ ಹತ್ರ ನೋವುಗಳು ಹೇಳಿದಾಗ ನನ್ನಲ್ಲಿ ಫಸ್ಟ್ ಬರ್ತದ್ದು ನನ್ನ ಜೀವನದ ಬದುಕು. ಸೊ ನಾನೇನೋ ಇವತ್ತು ಏನಾಗಿದ್ದೀನೋ ಬೇರೆ ವಿಚಾರದಲ್ಲಿ, ಆದರೆ ನಂತರ ಅವರೆಲ್ಲ ಆಗೋದು ಬೇಡ ಅಲ್ವಾ. ಅವ್ರ ಬದುಕು ಸ್ವಲ್ಪ ಹಸನಾಗಬೇಕು ಅಂತ ಅಂದರೆ ಫಸ್ಟ್ ದುಷ್ಟರ ಸಂಹಾರ ಆಗಲೇಬೇಕು. ಇಲ್ಲಿ ಒಂದು ಸ್ವಾತಂತ್ರ್ಯ ಅವ್ರಿಗೆ ಬೇಕು ಅಂತ ಅಂದರೆ ಫಸ್ಟ್ ಇವ್ರದ ರಾಕ್ಷಸ ಗುಣ ನಾಶ ಆಗ್ಬೇಕು. ಇವರಿಂದ ಅವ್ರು ನಾಶ ಆಗ್ಬೇಕು ಅಂತಲ್ಲ, ಅವರಲ್ಲಿರೋಂಥ ರಾಕ್ಷಸ ಗುಣಗಳು ರೇವಣ್ಣ ಅವ್ರ ಪತ್ನಿ, ರೇವಣ್ಣ ಅವ್ರ ಮಕ್ಕಳಲ್ಲಿರ್ತಕ್ಕಂಥ ರಾಕ್ಷಸ ತರ ನಾಶ ಆಗ್ಬೇಕು. ಹೌದು, ನಾಶ ಆಗ್ಬೇಕು. ಅದು ಅವ್ರು ನಿಜವಾದ ಮಾನವರಾಗಬೇಕು. ಅಲ್ಲಿಗಂಟ ನನ್ನ ಹೋರಾಟ ಹೀಗೆ ಇರ್ತದೆ. ಓಕೆ, ರೇವಣ್ಣ ಅವ್ರ ಬಗ್ಗೆ ಹೇಳಿದ್ರಿ, ಭವಾನಿ ಅವ್ರ ಬಗ್ಗೆ ಹೇಳಿದ್ರಿ. ಪಾಪ ಪ್ರಜ್ವಲ್ ಬಗ್ಗೆ ಏನು? ಪ್ರಜ್ವಲ್ನ ಅವನನ್ನೇ ಕೇಳಿದ್ರೆ ಹೇಳ್ತಾನೆ ಸತ್ಯ ಏನು ಅಂತೇಳಿ. ಪ್ರಜ್ವಲ್ ಅವ್ರನ್ನ ಕೇಳಬೇಕು, ಅವನ್ನೇ ಕೇಳ್ಬೇಕಲ್ಲಿ. ನಿನ್ನ ಕೃತ್ಯಗಳೇನಪ್ಪ, ನೀನು MP ಅಷ್ಟೇ ಪಾಪ. ಪಾಪ ಅನ್ನಕ್ಕಿಂತಲೂ ಅವನ ವಯಸ್ಸನ್ನ ಮೀರಿ 10 ಪಟ್ಟು ಆ ಎಲ್ಲ ಕೃತ್ಯದಲ್ಲಿ ಕೈ ಹಾಕಿವನೇ. ಅವನು ಆತನ ವಯಸ್ಸೇನಿದೆ ಅದು ಮೀರಿ 10 ಪಟ್ಟು ಹೋಗಿದ್ದಾನೆ. ಸಂಸ್ಕೃತ ನಮ್ಮ ಭಾರತ ದೇಶದಲ್ಲಿ ನಾವು ನಾರಿ ಸಂಸ್ಕೃತಿಗೆ ಭಾಳ ಬೆಲೆ ಕೊಡ್ತೀವಿ. ಯಾಕಂದರೆ ನಾವು ನಮ್ಮ ಭಾರತಾಂಬೆ, ನಾವು ಹೆಣ್ಮಕ್ಳು, ನಾವಲ್ಲಿ ಹೆಣ್ಣನ್ನ ಅಷ್ಟು ಕೀಳ ಕಂಡಿದ್ದಾನೆ ಅವನು. ಅಷ್ಟು ತುಚ್ಛವಾಗಿ ಕಾಣ್ತಾ ಇದ್ದಾನೆ ಹೆಣ್ಮಕ್ಳನ್ನ ಅಲ್ಲಿ. ಅದು ಅವನಿಂದ ದೂರ ಆಗ್ಬೇಕದು. ಈ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು. ಯಾವ ವ್ಯಕ್ತಿ ಹೆಣ್ಣನ್ನ ಭಾಳ ಕೀಳ ಕಾಣ್ತಾನೆ ಅವನ ನಾಶ ಕಟ್ಟಿಟ್ಟ ಬುತ್ತಿ ಅಂತಂತೇಳಿ ಹಿಂದೆ ಇತಿಹಾಸದಲ್ಲಿ ಕೂಡ ಇದೆ. ಅಲ್ಲಿ ನಾವು ಹಲವಾರು ಕತೆ ಮತ್ತು ಸೀರಿಯಲ್ ಎಲ್ಲ ನೋಡಿದ್ವಿ ನಾವಲ್ಲಿ. ಆದರೆ ಇದು ನೈಜ ಘಟನೆ ನಡೀತಾ ಇದೆ. ಇದು ದೇವರಾಜೇಗೌಡ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಹೆಣ್ಣಿಗೆ ಅನ್ಯಾಯ ಆಗಿದೆ, ಹೆಣ್ಣಿನ ತುಚ್ಛವಾಗಿ ಕಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ. ಸಣ್ಣದೊಂದು ಬರೀ ಉದಾಹರಣೆ, ಬರೀ ಮಾತಾ ದಾಖಲೆಗಳಿದಾವ? ಸರ್ ದಾಖಲೆ ಎಲ್ಲ ನಿಮ್ಗೆ ಏನು ಬೇಕು ಹೇಳಿ ಕೊಡ್ತೀನಿ ನಾನು. ಅಲ್ಲಿ ಯಾವ ದಾಖಲೆ, ನಾಟ್ ಓನ್ಲಿ ದಾಖಲೆ, ಏನು ಪೇಪರ್ಸ್ ದಾಖಲೆಗಳೆಲ್ಲ ಅಲ್ಲಿ ಲೈವ್ ವಿಡಿಯೋ ಕೊಡ್ತೀನಿ ನಾನು. ಯಾವಾಗ ಅಂತ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಆ ಹೆಣ್ಣು ಮಕ್ಕಳು ನಿಮ್ಮ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಖಂಡಿತ ನಿಮ್ಮ ವಿಡಿಯೋನ ನಾನು ಕಂಪ್ಲೀಟ್ ಪಬ್ಲಿಷ್ ಮಾಡ್ತೀನಿ ಕೇಳಿ. ನಾನು ನಿಮ್ಮ ವಿಡಿಯೋ ಯಾವ ಪಾರ್ಟ್ ಅನ್ನು ನಾನು ಕಟ್ ಮಾಡಲ್ಲ. ಖಂಡಿತ ನಾನು ಹೇಳ್ತೇನೆ. ಮಾತಾಡ್ಬಿಟ್ಟೆ ಶಿವು ಆಮೇಲೆ ತೆಗಿ ಶಿವು ಅಂದ್ರೆ ತೆಗಿಯಲ್ಲ. ನಾನು ನಿರ್ಭಯವಾಗಿ ಹೇಳ್ತಿದ್ದೀನಲ್ಲ, ನಾನು ಕೊಡೋ ದಾಖಲೆ ಸಮಾಜಕ್ಕಲ್ಲ. ಒಂದು ಹೇಳಿ, ನಾನು ಬಿಡುಗಡೆ ಮಾಡೋಂಥ ವಿಡಿಯೋ ಸಮಾಜಕ್ಕಲ್ಲ. ಅದು ಯಾರಿಗೆ ಅಂತಂದ್ರೆ, ಯಾವ ಹೆಣ್ಣು ಮಗಳು ಸಂತಸ್ತಾ ಇದ್ದಾಳೆ, ಯಾವ ಹೆಣ್ಣು ಮಗಳು ಅನ್ಯಾಯಕ್ಕೊಳಗಾಗಿದ್ದಾಳೆ, ಅವಳಿಗೆ ಎಲ್ಲಿ ನ್ಯಾಯ ಸಿಗಬೇಕೋ ಆ ಜಾಗಕ್ಕೆ ಕೊಡ್ತೀನಿ ನಾನು. ಎಲ್ಲಿ ನ್ಯಾಯ ಸಿಗುತ್ತೆ? ಜುಡಿಷಿಯಲಿ ನಂಬಿಕೆ ಇದೆ ಖಂಡಿತ. ಸೊ ಈ ದೇಶ ಸಂವಿಧಾನದಲ್ಲಿ ನ್ಯಾಯಾಂಗ ಅಷ್ಟು ಭದ್ರವಾಗಿದೆ, ಅಲ್ಲಿ ಕೊಡ್ತೀನಿ. ಅಲ್ಲಿ ಯಾವ ಸಂತಸ್ತ ಮಹಿಳೆ ಇದ್ದಾಳೆ ಅಲ್ಲಿ ಅವಳಿಗೆ ನ್ಯಾಯ ಸಿಗ್ಬೇಕಾದಲ್ಲಿ. ಯಾಕಂದ್ರೆ ನಾನು 4 ಜನ ಯಾರು ಬಂದು ಮಾತಾಡ್ಲಿಲ್ವಲ್ಲ, ನೀವ್ ಯಾಕೆ ಮಾತಾಡ್ತಿದ್ದೀರಿ? ಎಲ್ಲಿ ಮಾತಾಡಿದಾರೆ ಹಾಗಾದ್ರೆ? ಸರ್ ಈಗ ಹೊರಗೆ ಬರಕ್ ಭಯ ಅವ್ರಿಗೆ. ಸರ್ ಈಗ ಏನೂ ತಪ್ಪು ಮಾಡಿದ್ರೆ, ಯಾವುದೋ ಆಮಿಷಕ್ಕೆ ಬಲಿಯಾಗಿರೋ ಹೆಣ್ಮಕ್ಳು ಬಂದು ತನ್ನ ಬದುಕನ್ನ ಅವರೇ ಹಾಳು ಮಾಡ್ಕೋತಾರ ಪಬ್ಲಿಕ್ಕಿಗೆ ಬಂದು. ನಾಳೆ ಅವ್ರನ್ನ ಯಾರು ಮದುವೆ ಆಗ್ತಾರೆ? ನಾಳೆ ಅವ್ರ ಗಂಡದ್ರೆ ಅವ್ರನ್ನ ಜೊತೆಲಿ ಮಾಡಿಕತ್ತಾರ. ಅವ್ರ ಬದುಕು ಏನಾಗ್ತದೆ ಮುಂದೆ? ಅವ್ರ ಜೀವನ ಬೀದಿ ಬರಲ್ವಾ? ನಿಮ್ಮ ಮಾತಿನ ಶೈಲಿ, ನಿಮ್ಮ ದಾಟಿ, ನೀವ್ ಹೇಳ್ತಿರೋ ವಿಷಯದ ಸೂಕ್ಷ್ಮತೆ ಬೇರೆ ತರನೇ ಇದ್ದಂಗಿದೆ. ಖಂಡಿತ. ಯಾಕೆಂದ್ರೆ ಅವ್ರ ಬದುಕು ನಾನು ಹಾಳು ಮಾಡಕ್ ನಾನು ಅಡಿಯಿಲ್ಲ. ನಾನಲ್ಲಿ ನನ್ನ ಮೇಲೆ ಈಗ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಾರೆ, ಕಾಲ್ ಕಸದ್ ತರ ನೋಡ್ಕೋತಾರೆ. ಭವಾನಿ ರೇವಣ್ಣ ಯಾರಿಗೂ ಗೌರವ ಕೊಡಲ್ಲ, ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದಾರೆ, ಎಲ್ಲ ಹೇಳ್ತಾ ಇದೀರಿ. ಖಂಡಿತ. ಸೂರಜ್ ರೇವಣ್ಣ ಸರ್, ಸೂರಜ್ ರೇವಣ್ಣ ಅವ್ರ ಬದುಕನ್ನ ನೀವು ಅಲ್ಲಿ ಪಬ್ಲಿಕ್ ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ಅವ್ರ ಜೀವನ ಏನು ಅಂತ ಹೇಳಿ ಪಬ್ಲಿಕ್ ಕೇಳಿದ್ರೆ ಹೇಳ್ತಾರೆ. ದೇವರಾಜೇಗೌಡರು ಹೇಳ್ತಿರೋದು ನೋಡಿದ್ರೆ ಹಾಸನದ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ರೇವಣ್ಣ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತು. ಸರ್ ಸರ್ ಯಾರು ಮಾತಾಡಲ್ಲ ಜನ. ಸರ್ ಯಾರು ಮುಂದೆ ಬತ್ತಲ್ಲ ಸರ್, ನೀವು ಕ್ಯಾಮ್ರಾ ಬಿಟ್ಟು ಡೈರೆಕ್ಟ್ ಮಾತಾಡ್ಸಿ ಎಲ್ಲ ಹೇಳ್ತಾರೆ. ಕ್ಯಾಮ್ರಾ ಸೈಡಿ ಮಡಿಗೆ ಕೇಳಿಸಿ ಎಲ್ಲ ಹೇಳ್ತಾರೆ. ಎಲ್ಲ ನೀವು ಕ್ಯಾಮ್ರಾ ಇಟ್ಕೊಳ್ಳಿ ಸ್ಟಾಪ್ ಆಯ್ತದೆ. ಯಾಕೆಂದ್ರೆ ಅವರಿಂದ ಬಚಾವಾಗಿ ಬರೋಕೆ ಯಾರ ಕೈಲೂ ಆಗ್ತಿಲ್ಲ. ಎಸ್, ಮತ್ತೊಂದ್ಸಲ ನಾನು ಹಿಂದಕ್ಕೆ ಹೋಗ್ತೀನಿ. ಯಾರು ಈ ದೇವರಾಜೇಗೌಡರು? ಯಾರು ಸರ್? ನಾನು ಸಾಮಾನ್ಯ ವ್ಯಕ್ತಿ. ನಾನಲ್ಲಿ ಅವ್ರ ಊರು ಪಕ್ಕ ಊರ್ನೇ. ಎಷ್ಟು ಕಿಲೋಮೀಟರ್ ಅವ್ರಿಗೆ ನಿಮ್ಗೂ? 1.5 ಕಿಲೋಮೀಟ್ರು. ಅವ್ರ ಹುಟ್ಟೂರ್ಗೂ ನನಗೂ 1.5 ಕಿಲೋಮೀಟ್ರು. ನನ್ನ ಪಕ್ಕದ ಮನೆ ಹತ್ರ ಹೋಗ್ಬೋದು ನೀವು? ಅಷ್ಟತ್ರ ಅಂದ್ರೆ ಇಬ್ರಿಗೂ ಮನೆ ಹತ್ರ? ಅಂದ್ರೆ ಸೊ ವಾಕಬಲ್ ಮಧ್ಯ ಒಂದು ಶಾಲೆ ಇದೆ, ನವೋದಯ ಶಾಲೆ ಅಂತ ಇದೆ. ಅಲ್ಲಿ ಒಂದು ಸಣ್ಣದೊಂದು ವಾಕಬಲ್ ಡಿಸ್ಟೆನ್ಸ್ ತರ ಹೋಗ್ಬೋದು ನಮ್ಗೆ ಅವ್ರ ಊರಿಗೆ. ಬಟ್ ಅವ್ರು ಯಾರು ಆ ಊರಲ್ಲಿ ವಾಸ ಇಲ್ಲ. ಅವ್ರ ಊರು ಖಾಲಿ ಮಾಡಿ ಬೇರೆ ಪಡೋಲಿಪ್ಪೆ ಅಂತ ಬೇರೆ ಕಡೆ ಇದ್ದಾರೆ ಅವರು. ಅದು ಕೂಡ ಹೆಸರಿ ಮಾತ್ರ ಅಷ್ಟೇ, ಓಟ್ ಎಲೆಕ್ಷನ್ ಓಟ್ಗೆ ಅಷ್ಟೇ ಮಾಡಿಕೊಂಡ್ರಲ್ಲಿ. ಮಿಕ್ಕಿದ ವಾಸ ಒಣೇಶ್ವರ ಮತ್ತು ಹಾಸನ ಅವ್ರದ್ದು. ಈ ಸಿಟ್ಟು, ಈ ಸೆಡವು, ಈ ಕೋಪ ಖಂಡಿತ ನಂಗೆ ಸಿಟ್ಟಿಲ್ಲ. ಸಿಟ್ಟಿಲ್ಲ? ಅವ್ರ ಮೇಲೆ ಸಿಟ್ಟಿಲ್ಲ. ಇವತ್ತು ಅವ್ರ ಪ್ರೀತಿ ನೋಡ್ತೀನಿ ಸರ್. ನನಗೆ ರಾಜಕೀಯ ವೈರಿಗಳು ಅಷ್ಟೇ ಅವರಲ್ಲಿ. ವೈಯಕ್ತಿಕವಾಗಿ ನನ್ನ ಗುರಿ ಏನಂತಂದ್ರೆ ಅವ್ರನ್ನ ಫಸ್ಟು ಮನುಷ್ಯರು ಮಾಡ್ಬೇಕು. ನಾನು ಈ ಸಮಾಜಕ್ಕೆ ಮಾನವರಾಗಿ ಬದುಕಬೇಕು. ಅವರು ನೀವು
ರೇವಣ್ಣ ಫ್ಯಾಮಿಲಿನ ಮನುಷ್ಯರಾಗಿ ಮಾಡಬೇಕು, ರೇವಣ್ಣ ಫ್ಯಾಮಿಲಿಯವ್ರನ್ನ ಮಾನವರನ್ನಾಗಿ ಮಾಡಬೇಕು ಅಂದ್ರೆ ಏನು ರಾಕ್ಷಸರ? ಖಂಡಿತ. ಇವತ್ತು ಅವರು ಕನ್ನಡಿ ಮುಂದೆ ಅವ್ರು ನಿಂತ್ಕೊಂಡು ನೋಡಿದ್ರಲ್ಲಿ ಅವ್ರ ರಾಕ್ಷಸ ಗುಣಗಳು ಅವರಿಗೆ ಮುಂದೆ ಬರ್ತದೆ. ಈಗ ಅಲ್ಲಿ ಯಾರು ಉಳಿದಿಲ್ಲ. ಯಾವ ಅಧಿಕಾರಿ ನಮ್ಮ ಹಾಸನ ಜಿಲ್ಲೆ ಬಂದಿರೋಂಥವ್ನು ನಗನಗ್ತಾ ಅವನು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾನೆ ಒಬ್ಬನ ತೋರಿಸಿ ನನಗೆ. ಯಾವ ಅಧಿಕಾರಿ ನಮ್ಮ ಹಾಸನ ಜಿಲ್ಲೆ ಬಂದು ರಿಟೈರ್ಡ್ ಆಗಿರೋಂಥ ವ್ಯಕ್ತಿ ಇವತ್ತು ನಾನು ನಿಮ್ಮದೇ ರಿಟೈರ್ಡ್ ಆಗಿರೋ ಒಬ್ಬನ ತೋರಿಸಿ ನಾನು ಅವ್ರ ಮನೇಲಿ ಒಂದು ತಿಂಗಳು ಜೀತ ಮಾಡ್ತೀನಿ ನಾನು. ತೋರಿಸಿ ಯಾವ ಅಧಿಕಾರಿ. ಹಾಸನಕ್ಕೆ ಕಾಲಿಟ್ಟ ಪ್ರತಿ ಅಧಿಕಾರಿಗೂ ಟಾರ್ಚರ್ ಕೊಟ್ಟವ್ರ? ಖಂಡಿತ. ಅದು ಬೇರೆ ಹಲವಾರು ಮಾರ್ಗಗಳಿರ್ಬೋದು ಅಲ್ಲಿ. ಒಂದು ಅವ್ರು ಹೇಳಿದಂಗೆ ಕಾಂಪ್ರಮೈಸ್ ಆಗಬೇಕು. ಹಂಗಾರೆ ನೀವು ಚುನಾವಣೆ ನಿಂತಿದ್ರಲ್ಲ, ಖಂಡಿತ ಕಂಟೆಸ್ಟ್ ಮಾಡಿದ್ರಲ್ಲ, ಯಾಕೆ ನಿಮ್ಮನ್ನು ಗೆಲ್ಸಿಲ್ಲ ಅವರಲ್ಲ? ಸರ್ ಒಂದು ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಏನಾಯ್ತು ಅಂತಂದ್ರಲ್ಲಿ ದೇವರಾಜೇಗೌಡರು ಚುನಾವಣೆ ನಿಲ್ಲಷ್ಟು ಶಕ್ತಿ ಇಲ್ಲ ಅಂದ್ರೆ ಜನಗಳಲ್ಲಿ ಒಂದು ಭಾವನೆ ಇತ್ತು. ಬಟ್ ಸಮಾಜ ಸೇವೆ ಮಾಡ್ಕೊಂಡಿರ್ತಾನೆ ಅವ್ರಿಗೆ ಬರಲ್ಲ ಅಂತೇಳಿ ಒಂದು. ಎರಡನೇದಾಗಿ ಈ ಸಲ ಚುನಾವಣೆಯಲ್ಲಿ ಏನಾಯ್ತು ಅಂತ ಅಂದ್ರೆ ಕಾಂಗ್ರೆಸ್ದೊಂದು ಫ್ರೀ ಗ್ಯಾರಂಟಿ ಅನ್ನೋದು ಬಂದ್ಬಿಡ್ತಲ್ಲಿ. ಇವತ್ತು ನಾನು ಏನಾದ್ರೂ ನಾನು ಗೆಲ್ತೀನಿ ಅನ್ನೋ ಒಂದು ರಿಪೋರ್ಟ್ ಬಂದ್ಬಿಟ್ಟಿದ್ರಲ್ಲಿ ಮಿನಿಮಮ್ 25,000 ಮತಗಳ ಅಂತರದಲ್ಲಿ ಗೆಲ್ತಿದ್ದೆ ನಾನು. ಅಲ್ಲಿ ಏನಾಯ್ತು, ನಿಮ್ಮ ಜಾಗದಲ್ಲೇ ಕೂತು ನಾನು ಶ್ರೇಯಸ್ ಪಟೇಲ್ನ ಸಂದರ್ಶನ ಮಾಡಿದ್ದೀನಿ. ಎಸ್, ನಿಮ್ ಜಾಗದಲ್ಲೇ ಕೂರ್ಸಿ ಎಸ್ ಇಂಟರ್ವ್ಯೂ ಮಾಡಿದಾಗ ಹೇಳ್ತಿ ಕೇಳಿ. ಅವ್ರ ತಾತ ದೇವೇಗೌಡರ ವಿರುದ್ಧ MLA ಗೆದ್ದಿದ್ರು, ಅವ್ರ ತಾತ ದೇವೇಗೌಡರ ವಿರುದ್ಧ MP ಗೆದ್ದಿದ್ರು. ನಾನೇನ್ ಇಲ್ಲಿ ಕುತ್ಕೊಂಡೆ ನೆವರ್ ಎವರ್ ಚಾನ್ಸೇ ಇಲ್ಲ ಗೌಡ್ರೆ ನೀವು ಗೆಲ್ಲಕ್ಕೆ, ಅವ್ರನ್ನ ಸೋಲ್ಸಕ್ಕೆ ಅಂತ ಹೇಳ್ತಿಲ್ಲ. ಬಟ್ ಗೌಡ್ರ ಕೈಲ ಯಾಕೆ ಗೇನ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ. ಒಂದು ಅವ್ರ ಕುಟುಂಬಕ್ಕೆ MP ಅನ್ನೋ ಕುಟುಂಬದ ಹಿನ್ನೆಲೆ ಇತ್ತು. ಒಂದು 50,000 ಓಟು ರಿಸರ್ವ್ ಇದ್ದು ಅವರಲ್ಲಿ ಎಲ್ಲಿ ಒಳಾಂಶಪದಲ್ಲಿ. ಅಂದರೆ ಇವತ್ತು ಯಾವ ಒಂದು ಸಣ್ಣ ನಾಯಿ ನಿಂತರೂ ಕೂಡ ಅಲ್ಲಿ ಅದು 50,000 ಓಟು ಕಾಂಗ್ರೆಸ್ತಲ್ಲ JDS ವಿರುದ್ಧವಾಗಿರೋಂಥ ಓಟ್ಗಳವು. ಅದ್ರಲ್ಲಿ ಯಾರು ಗೆಲ್ತಾರನ್ನ ಅವ್ರಿಗೆ ಕನ್ವರ್ಟ್ ಆಗ್ತವೆ ಅಲ್ಲಿ. ನಂದು 8ನೇ ತಾರೀಕು ಗಂಟೆ ಕೂಡ ರಿಸಲ್ಟ್ ಆಗುತ್ತೆ ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ 25,000 ಮತಗಳಲ್ಲಿ ಗೆಲ್ತಾರೆ ದೇವರಾಜೇಗೌಡರು ಅಂದಿತ್ತು ಅಲ್ಲಿ. ಆದರೆ ಚುನಾವಣೆ ಗೊತ್ತಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿ. ನಾನು ಯಾರನ್ನೂ ಕೂಡ ಅಲ್ಲ ಗೆಳೆಯೋಕೆ ಹೋಗಲ್ಲ. ನನ್ಗೆ ಗೊತ್ತಿರೋದು ಬರೀ ರಾಜಕಾರಣ. 8ನೇ ತಾರೀಕು ಡಿಕ್ಲೇರ್ ಮಾಡ್ಕೊಂಡೆ ನಾನು ಅಲ್ಲಿ. ನಾನು ಸೋಲ್ತೀನಿ ಅಂತ ಗೊತ್ತಾಗುತ್ತೆ. ದೇವರಾಜೇಗೌಡರು ಇಲ್ಲ ಆ ಪ್ರಬಲ ಅಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಚುನಾವಣೆಯಲ್ಲಿ ಘಟಾನುಘಟಿಗಳೆಲ್ಲ ಮಣ್ಮುಕ್ಕವ್ರೆ. ಹೌದು, ನಾನೇ ಅಂತ ಮೆರೆದವರೆಲ್ಲ ಮೂಲೆ ಸೇರವ್ರೆ. ಸರ್ ಒಂದು ನನಗೆ ಓಟ್ ಬಂದಿಲ್ಲದೆ ಇರ್ಬೋದು, ಆದರೆ ನನಗೆ ಮತದಾರರು ನನಗೆ ಕೈ ಬಿಟ್ಟಿಲ್ಲ. ಯಾಕೆಂದ್ರೆ ಓಟ್ ಕೌಂಟ್ ತಗೋಬೇಡಿ ನೀವಲ್ಲಿ. 446 ಹಳ್ಳಿಗೆ ಹೋಗಿದ್ದೀನಿ ನಾನಲ್ಲಿ. ಎಷ್ಟು ಓಟ್ ಬಂದಿದ್ದು ನಿಮಗೆ? ಸರ್ 4,866 ಏನು ನನಗೆ ಓಟು. ನನಗೆ ಇಲ್ಲಿ ಕರೆಕ್ಟಾಗಿ ಫಿಗರ್ ಇದಿಲ್ಲ ಅಲ್ಲಿ. ಆದ್ರೆ 446 ಹಳ್ಳಿಗೆ ಹೋಗಿದ್ದೀನಿ. ಶ್ರೇಯಸ್ ಪಟೇಲ್ ಸೋಲಿಗೆ ಕಾರಣ ಆಗಿದ್ದೀರಿ ಹಂಗಾರೆ ನೀವು? ರೇವಣ್ಣ ಅವ್ರ ಗೆಲುವಿಗೆ ಕಾರಣ ಆಗಿದ್ದೀರಿ ಹಾಗಾದ್ರೆ ನೀವು? ಇಲ್ಲ, ಅದು ಒಂದು ಏನು ನೋಡಿ ಎಲ್ಲರೂ ಶ್ರೇಯಸ್ ಪಟೇಲ್ ಹೋಗಿರೋ ಶ್ರೇಯಸ್ ಪಟೇಲ್ ಗೆದ್ದಿರ ಖಂಡಿತ ನೋಡಿಲ್ಲ. ಶ್ರೇಯಸ್ ಪಟೇಲ್ ಓಟ್ ಯಾವ ಮಟ್ಟಕ್ಕೆ ಇತ್ತು ಅನ್ನೋ ಒಂದು 25,000 ಓಟಲ್ಲಿ ಇದ್ದ ಅವನು. ಅಷ್ಟೇನಾ? ಅಷ್ಟೇ ಒಂದು ಓಟ್ ಅವನ ಸ್ಟೇಟಸ್ ಅಷ್ಟೇ ಇದ್ದದಲ್ಲಿ. ಸಭೆ ರಿಪೋರ್ಟ್ ತಗೊಳ್ಳಿದೀವಿ ಅಲ್ಲಿ. ಯಾವಾಗ ಟ್ರೆಂಡ್ ಕ್ರಿಯೇಟ್ ಆಯ್ತು ಅಂತ ಅಂದ್ರೆ ರೇವಣ್ಣ ಸೋಲ್ಸ್ಬೇಕಂದ್ರೆ ಜಿದ್ದು ಬಂದ್ಬಿಡ್ತಲ್ಲಿ. ಯಾವಾಗ ರೇವಣ್ಣ ಸೋಲ್ಸ್ಬೇಕು ಜಿದ್ದು ಬಂತ ಆ ಜಾಗದಲ್ಲಿ ಆ ಪಕ್ಷದಲ್ಲಿ ದೇವರಾಜೇಗೌಡ ಇದ್ರು ಗೆದ್ದಿರೋರು. ನೀವು ಮಾಜಿ ಕಾಂಗ್ರೆಸ್ ಈಗ ಬೇರೆ ಅಲ್ಲ. 40,000-50,000 ಲೀಡರ್ ಗೆದ್ದಿರ್ವಿ ನಾನು ಆ ಜಾಗದಲ್ಲಿ ಇದ್ದಿದ್ರೆ. ಕಾಂಗ್ರೆಸ್ ಕನೆಕ್ಟ್ ಆಗಿದ್ರೆ ಹೌದು, ಖಂಡಿತ ಅದು. ಆದರೆ ನನಗೆ ನನ್ನ ಹಿಂದುತ್ವ, ನನ್ನ ಪಕ್ಷದ ಮೇಲಿದ್ದಂಥ ನಂಬಿಕೆ, ನನಗೆ ರಾಷ್ಟ್ರೀಯ ನಾಯಕರು ನನಗೆ ಕೊಟ್ಟಂಥ ಸ್ಥಾನಮಾನ, ಅವರು 1 ಲಕ್ಷ ಲೀಡರ್ ಗೆಲ್ತೀನಿ ಅಂದ್ರೂ ಕೂಡ ಆ ಪಕ್ಷಕ್ಕೆ ಕಾಲಿಡಕ್ಕೆ ನಾನು ಸಿದ್ಧ ಆಗ್ತಿಲ್ಲ ನನಗೆ. ಯಾಕಂದ್ರೆ ನನ್ನ ಜೊತೆ ಸಿದ್ದರಾಮಯ್ಯ ಮಾತಾಡಿದರು. ಇದೇ ಚಂದ್ರಪಟ್ಟಣ ಗೋಪಾಲಸ್ವಾಮಿ ಅವ್ರ ಮುಖಾಂತರ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರಲ್ಲಿ ನನಗೂ ಭಾಳ ಡಿಸ್ಕಸ್ ಆಯಿತು ಅಲ್ಲಿ. ಆದರೆ ನಾನು ಹೊರಗೆ ಬರಲಿಲ್ಲ. ಅದರಿಂದ ನಾನಲ್ಲಿ ದೇವರಾಜೇಗೌಡರು ರೇವಣ್ಣ ಅವ್ರ ಫ್ಯಾಮಿಲಿ ಸ್ಟೋರಿಗಳನ್ನ ಹೇಳ್ತಿದ್ದಾರೆ. ಬಟ್ ಮೊನ್ನೆ ಒಂದು ವಿಡಿಯೋ ಆಯಿತು. ಆ 1-1.5 ಕೋಟಿ ಕಾರ್ದು ಡ್ಯಾಮೇಜ್ ಆಗಿ ರೋಡಲ್ಲಿ ದೊಡ್ಡ ಮಟ್ಟಕ್ಕೆ ಅದು ಸುದ್ದಿ ಆಯಿತು. ಈಗ ಯಾರೋ ಪ್ರಜ್ವಲ್ ಮಾಜಿ ಕಾರ್ ಚಾಲಕಂದು ಭಾಳ ಅದೇ ಕಾರ್ ಡ್ರೈವರ್ ಅವನು. ಈಗೇನು ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ ಆ ಕಾರ್ ಡ್ರೈವರೇ ಅವನು. ಯಾವಾಗ ಅವ್ರು ಬಿಟ್ಟಿದ್ದಲ್ಲಿ ಕೆಲಸನ? ಅವ್ನು ಬಿಟ್ಟ ಮೇಲೆ ಅದು ಆಕ್ಸಿಡೆಂಟ್ ಆಗಿದ್ದದು. ಬಿಟ್ಟ ಮೇಲೆ ಆಕ್ಸಿಡೆಂಟ್ ಆಗಿ ನೋಡಿ, ಕೆಲವು ವಿಸಲ್ ಕೊಡ್ತೀನಿ ಫೋಟೋಗಳು ನಿಮಗೆ. ಅಲ್ಲಿ ಇವನೇ ಗಾಡಿ ಡೆಲಿವರಿ ತಂದಿರೋದು ಶೋರೂಮ್ ಇಂದ, ಇವನೇ ಪೂಜೆ ಮಾಡಿಸಿರೋದಲ್ಲಿ, ಪ್ರತಿ ಆಯುಧ ಪೂಜೆಯಲ್ಲಿ ಇವರೇ ಪೂಜೆ ಮಾಡಿಸಿರೋದಲ್ಲಿ. ಆ ಕಾರು ಯಾರು ಗಿಫ್ಟ್ ಕೊಟ್ಟರು ಅಂತ ಅದೇ ದೊಡ್ಡ ಯಕ್ಷ ಪ್ರಶ್ನೆ. ಅದು ಆ ಕಾರ್ಗೆ ದುಡ್ಡು ಕಟ್ತಾರೆ ಯಾರು? ಅದಕ್ಕೆ ಕಾರ್ಗೆ ಹೆಂಗೆ ಬಂತು ಅದು? ಈಗ ದೊಡ್ಡದೊಂದು ವೈರಲ್ ಆಗಿದೆ ಅಲ್ಲಿ. ಆ ಕಾರು ಇವ್ರು ಹೇಳ್ತಾರೆ, ಭವಾನಿ ಅಕ್ಕ ಏನ್ ಹೇಳ್ತಾರೆ ಅಂತಂದ್ರೆ, ನಂದು 1.25 ಕೋಟಿ ರೂಪಾಯಿ ನನ್ನ ಕಾರು ಅಂತ ಅಕ್ಸೆಪ್ಟ್ ಮಾಡ್ತಾರೆ. ನಾನು ಯಾವಾಗ ಮೀಡಿಯಾ ಮುಂದೆ ನಿಂತ್ಕೊಂಡಲ್ಲಿ ಈ ಕಾರು ಒಂದು ಸಂಸ್ಥೆಯ ಹೆಸರಿನಲ್ಲಿದೆ, ಕಂಪನಿ ಹೆಸರಿನಲ್ಲಿದೆ, ಅಲ್ಲಿ ಅವರೇ ಅಕ್ಸೆಪ್ಟ್ ಮಾಡ್ಕೊಂಡ 1.25 ಕೋಟಿ ರೂಪಾಯಿ ಕಾರ್ ಇದು. ಮತ್ತೆ ಆ ಕಂಪ್ನಿದ ಒಂದು 20 ಕೋಟಿ ಟರ್ನ್ ಓವರ್ ಇದೆ ಅಲ್ಲಿ. ಈ ಕಾರು ಅವ್ರದೇ, ಆ ಕಂಪ್ನಿ 20 ಕೋಟಿ ಅವ್ರದೇ ಅಲ್ಲಿ. ಇವೆರಡನ್ನು ಕೂಡ ಎಲೆಕ್ಷನ್ ನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂದ ತಕ್ಷಣದಲ್ಲಿ ರೇವಣ್ಣ ಡೆಲ್ಲಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ, ನನ್ನ ಫ್ರೆಂಡ್ ಕಾರ್ ಇಸ್ಕೊಂಡ್ಬಂದಿರು ಅಂತೇಳಿ. ರೇವಣ್ಣ ಅಕ್ಸೆಪ್ಟ್ ಮಾಡ್ಕೊತಾರೆ ನನ್ನ ಫ್ರೆಂಡು ಅಂತೇಳಿ. ಯಾವ ಫ್ರೆಂಡು ಅಂತ ಅಂದ್ರೆ ಈ ಕಾರ್ತಿಕ್ಕಿಂದ ಪ್ರಾಪರ್ಟಿ ಬರ್ಸ್ಕೊಂಡವ್ರಲ್ಲ ಅದೇ ವ್ಯಕ್ತಿ ಆ ಫ್ರೆಂಡು. ಕಾರ್ ಓನರು ಅವರೇಯ, ಕಾರ್ತಿಕ್ ಪ್ರಾಪರ್ಟಿ ಬರ್ಸ್ಕೊಂಡ್ರ ಓನರು ಅವರೇಯ ಈ ಬರ್ಸ್ಕೊಂಡ್ರಲ್ಲಿ. ರವಿ ಕಾಣದನ್ನ ಕವಿ ಕಂಡ, ರೇವಣ್ಣ ಅವ್ರ ಫ್ಯಾಮಿಲಿ ವಿಚಾರ ಕವಿ ಕಾಣದನ್ನ ದೇವರಾಜೇಗೌಡರು ಕಂಡ್ರು. ನಮ್ಮ ಮಟ್ಟಿಗೆ ಈ ಮಟ್ಟಕ್ಕೆ ಹೋಗ್ತಿದಿರಲ್ಲ ಅವ್ರ ಹಿಂದೆಗಡೆ.
ಟ್ರ್ಯಾಕ್ ಮಾಡಿ ಸರ್ ನಾನು ಹೋಗ್ತಾ ಇಲ್ಲ. ಹ್ಮ್ ಆ ಒಂದು ಏನು ಸತ್ಯ ಧರ್ಮದ ಒಂದು ದಾರಿ ಇದೆಯಲ್ಲ, ಆ ಒಂದು ಬಾಣ ಹಿಂದೆ ಹೋಗ್ತಾ ಐತೆ ಅವರಲ್ಲಿ. ನಾನಲ್ಲ, ನನ್ನಲ್ಲಿ ಏನೇನು ಒಂದು ಆನೆಸ್ಟ್, ನನ್ನಲ್ಲಿ ಪ್ರಾಮಾಣಿಕತನ. ನಾನು ಸ್ಟಾರ್ಟಿಂಗ್ ಸಂದರ್ಶನ ಶುರುವಾಗ್ಬೇಕಾದ್ರೆ ಹೇಳಿದೆ, ಕರ್ನಾಟಕದ ಸುಬ್ರಹ್ಮಣ್ಯ ಸ್ವಾಮಿ ವರದ ನಾವು ದೇವರಾಜೇಗೌಡರಿಗೆ ಕರಿಬೋದು ಅಂತ. ಬಿಕಾಸ್ ನನಗೆ ವೈಯಕ್ತಿಕ ಅನಿಸಿಕೆ. ಸರ್ ಒಂದು ಸತ್ಯ ಹೇಳ್ತೀನಿ, ನಾನು ಇವತ್ತು ಸಾಲಗಾರ. ಇವತ್ತು ಚುನಾವಣೆ ನಿಂತ ನಾನು ಸಾಲಗಾರ. ಇವತ್ತು ಅಂದ್ರೆ ಕೋಟಿಗಟ್ಟಲೆ ಅಸೆಟ್ ಘೋಷಣೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಾಲಗಾರ? ಆಸ್ತಿ ಇದೆ, ಆಸ್ತಿ ಇದೆ, ಸಾಲ ಇದೆ. ಸಾಲ ಇದೆ, ಚುನಾವಣೆ ಅಂತ ಸಾಲ ಇದೆ, ನನ್ನಲ್ಲಿ ದುಡ್ಡಿಲ್ಲ. ಆದ್ರೆ ನನಗೆ ಈ ಸಾಲ ತೀಸಿ ಒಂದು 20 ವರ್ಷ ಆರಾಮ್ ಸುಖವಾಗಿರೋಷ್ಟು ದುಡ್ಡು ಕೂಡ ಬರೋ ಕಡಿಯಿತ್ತು. ನನಗೆ ಸಾಲ ತೀಸಿ ಒಂದು 20 ವರ್ಷ ಆರಾಮಾಗಿರೋಷ್ಟು ದುಡ್ಡನ್ನು ಕೊಡಕ್ಕೆ ಯಾರೊಬ್ರು ಮಾತಾಡಿದ್ರು ನನ್ನ ಜೊತೆಯಲ್ಲಿ. ಡೀಲ್ ಮಾಡಿದ್ರ? ತುಂಬಾ ಜನ ಮಾತುಕತೆ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನ ಅನರ್ಹ ಆಗಿತ್ತು, ನಂತರ ಅದು ಸ್ಟೇ ಹಿಂಗೆಲ್ಲ ನಡೀತಾ ಇದೆ. ಈಗ ಮತ್ತೆ ಅವರಪ್ಪ ರೇವಣ್ಣ ಅವ್ರದ್ದು ಕೂಡ ತಗೊಂಡೋಗಿ ಅದನ್ನು ಅನರ್ಹ ಮಾಡಬೇಕು ಅಂತ ಕೂತಿದ್ದೀರಿ. ಇಲ್ಲ, ಆಳಿಗಿದೆ ನೋಡಿ. ಒಂದು ಎಲ್ಲರಿಗೂ ದೊಡ್ಡ ಯಕ್ಷ ಪ್ರಶ್ನೆ ಅಂತ ಅಂದ್ರಲ್ಲಿ, ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ರೇವಣ್ಣ ಅವರು ಕಳ್ಳೋಟ್ ಹಾಕಿಸ್ತಾರೆ ಬೂತ್ ಒಳಗೆ ನಿಂತ್ಕೊಂಡಲ್ಲಿ. ಸುಮಾರು 52 ನಿಮಿಷಗಳು ನಿಂತ ಬೂಟ್ ಕಳ್ಳೋಟ್ ಹಾಕಿಸ್ತಾರಲ್ಲ, ಅದು CC ಕ್ಯಾಮ್ರಾ ಫುಟೇಜ್ ರೆಕಾರ್ಡ್ ಆಗ್ತದೆ, ಇಲ್ಲಿ ಪ್ರೂವ್ ಆಗ್ತದೆ ಇಲ್ಲಿ. ಆಮೇಲೆ ಆ ಟೈಮಲ್ಲಿ ಅವರು ಏನಿಸ್ತಾವ ಒಡಿಗೆ ಬಂದಾಗ ಏನಿಸ್ತು ನಿಮ್ಗಾಗ ಸರ್? ಆ ಸಂದರ್ಭದಲ್ಲಿ ಏನಿಸ್ತು ನಿಮ್ಗೆ? ಅದನ್ನ ತೀರ್ಪು ಬಂದಾಗ ಏನಿಸ್ತು ಸರ್? ಒಂದು ಅವತ್ತಿನ ಘಟನೆ ನಿಮ್ಗೊಂದು ಸತ್ಯ ಹೇಳ್ತೀನಿ. ನಾನು ಬೆಂಚು ಮಧ್ಯಾಹ್ನ 2:30ಗೆ ಜಡ್ಜ್ಮೆಂಟ್ ಆಗ್ತದೆ ಅಲ್ಲಿ. ಸುಮಾರು 4 ವರ್ಷ ಕಷ್ಟಪಟ್ಟಿದ್ದೀನಿ ನಾನಲ್ಲಿ. ನಾನು ಲಾಯರ್ ಆಗಿ ಬೇರೆ ಕೆಲಸ ಮಾಡಲೇ ಇಲ್ಲ. ನಾನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ. ನಲ್ಲಿ ಹಲವಾರು ಸಮಸ್ಯೆಗಳು ಬಂದ ನನಗಲ್ಲಿ. ನನ್ನ ವಕೀಲರುಗಳು ಕೆಲವರು ಬಿಟ್ಟೋದ್ರು. ಆದರೆ ನನ್ನ ತಾಯಿ ಸ್ಥಾನದಲ್ಲಿ ನನ್ನ ದೇವತೆಯಾಗಿ ನಿಂತವರು ಪ್ರಮೇಯ ಸರ್ಗಿ ಅವರು. ನಾನು ಎಲ್ಲ ಆತ್ಮಸ್ಥೈರ್ಯ ತುಂಬಿ ನನ್ನ ಜೊತೆಲಿ ನಿಂತ್ಕೊಂಡು ಅವರಲ್ಲಿ ಯಾವತ್ತೂ ಡ್ಯಾಮೇಜೇ ಮಾಡಲಿಲ್ಲ, ದುಡ್ಡಿಂದೇ ಹೋಗಲಿಲ್ಲ ಅವರಲ್ಲಿ. ಇಷ್ಟೇ ಫೀಸ್ ಕೊಡ್ಬೇಕಂತ ನಂಗೆ ಇದು ಮಾಡಲಿಲ್ಲ, ಹಠ ಮಾಡಲಿಲ್ಲ. ಅಲ್ಲಿ ನಾನು ಎಷ್ಟು ಕೊಟ್ಟರು ಖುಷಿಯಿಂದ ತಗೊಳ್ಳೋರು ಅವರಲ್ಲಿ. ಸೊ ಆಗೇನಾಯಿತು ಅಂತಾರೆ, ನನ್ನ ತೀರ್ಪು ಪ್ರಕಟ ಆಗಬೇಕಲ್ಲ ಅಲ್ಲಿ. ನಾನು ಆ ಬಾಗಿಲು ದಾಟಿ ಒಳಗೆ ಬಂದಾಗ ಅವ್ರ ಕಡೆ ಅಡ್ವೊಕೇಟ್ ಒಂದು ಮಾತಂದರು. ಅಂದರೆ ನಮ್ಮ ಕಡೆ ನಮ್ಮ ಪರವಾಗಿದ್ದಂತಾರೆ. ಅಂದರೆ ಎ ಮಂಜು ಅಡ್ವೊಕೇಟು ಅವರೆಲ್ಲ ಹೇಳಿದ್ರಲ್ಲಿ ಜಡ್ಜ್ಮೆಂಟ್ ನಮ್ಮ ಎಗೇನೆಸ್ಟಾಗಿ ಬರ್ತದೆ ಅಂದರು. ನನಗೆ ಅನ್ನಿಸ್ತು ನಂಗಲ್ಲಿ, ನನ್ನ ಜೀವನದಲ್ಲಿ ಯಾವ ವೃತ್ತಿ ಮಾಡಿದರೆ ನಾನು ಬದುಕಿನಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಬಂದಿದ್ದೆ ನಾನಲ್ಲಿ, ಆ ವೃತ್ತಿಯನ್ನು ನಾವಿನ್ನು ಬಿಟ್ಟು ಹೊರಗೆ ಹೋಗೋದು ಒಳ್ಳೇದು ಅನ್ನಿಸ್ತು ನಂಗಾಗಲ್ಲಿ. ಆ ತೀರ್ಪು ನನ್ನ ಎಗೇನೆಸ್ಟಾಗಿ ಬಂದರೆ, ಯಾಕೆಂದರೆ ಅಷ್ಟೆಲ್ಲ ಡಾಕ್ಯುಮೆಂಟ್ಸು, ಅಷ್ಟೆಲ್ಲ ಮೆಟೀರಿಯಲ್ಸು, ಅಷ್ಟೆಲ್ಲ ಎವಿಡೆನ್ಸ್ ಕೊಟ್ಟು, ಅಷ್ಟೆಲ್ಲ ವಿಟ್ನೆಸ್ ಪ್ರೂವ್ ಮಾಡಿ, ಇಷ್ಟೆಲ್ಲ ಮಾಡಿ ಕೂಡ ನಮಗೆ ತೀರ್ಪು ಹೊರಗೆ ಈ ಥರ ನೆಗೆಟಿವ್ ಬರ್ತದೆ ಅಂತ ಅಂದಾಗ ಅಲ್ಲಿ ನಾನು ಸತ್ಯ ಹೇಳ್ತೀನಿ, ಅವತ್ತೇನಾದ್ರು ತೀರ್ಪು ನನ್ನ ವಿರುದ್ಧ ಬಂದಿದ್ರೆ ಅವತ್ತೇ ನಾನು ನನ್ನ ಕೋರ್ಟನ್ನು ಬಿತ್ತೇ ಇದ್ದೆ. ನಾನಲ್ಲಿ ನಾನು ಮತ್ತೇನು ಕೋರ್ಟ್ ಆಗ್ತಿತ್ತಿಲ್ಲ. ನಾನಲ್ಲಿ ಬೇರೆ ಯಾವ್ದಾರು ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದೆ ನಾನಲ್ಲಿ. ಯಾಕೆಂದರೆ ಜುಡಿಷಿಯಲ್ ಮೇಲೆ ನಂಬಿಕೆ ಇರ್ತಿತ್ತಿಲ್ಲ ನನ್ನಲ್ಲಿ. ಆದರೆ ಒಂದೇನು ಧೈರ್ಯ ಇತ್ತು ಅಂದ್ರಲ್ಲಿ, ಈ ಸಂವಿಧಾನದಲ್ಲಿ ಈ ನ್ಯಾಯಾಂಗದ ಮೇಲೆ ಬಲಿಷ್ಠವಾದ ನಂಬಿಕೆ ಅದು. ಇವತ್ತು ಇಂದರ ನಾನು ಸಕ್ಸಸ್ ಕಾಣ್ತೀನಿ, ನಾನು ಕೊಟ್ಟಿರೋ ಮೆಟೀರಿಯಲ್ಸು ಈ ಕೋರ್ಟಿನ ಸುಪ್ರೀಂ ಕೋರ್ಟಲ್ಲಿ ನಾನು ಜಯಿಸ್ತೀನಿ ನನ್ನ ತಲೆ ಬಂತು ಅಲ್ಲಿ. ಹಾಗೂ ನಿಂತ್ಕೊಂಡೆ ನಾನಲ್ಲಿ. ಮನೆ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲಿ ನಿಮಗೆ ಸತ್ಯತಿನಲ್ಲಿ ನಾನು 3 ಬಾರಿ ತಲೆಬಾಗಿದೆ. ನಾನಲ್ಲಿ ಒಂದೊಂದು ಲೈನ್ ಹೇಳ್ಬೇಕಾದ್ರೆ ತೀರ್ಪಿನ ಬಗ್ಗೆ ಪ್ರಕಟ ಮಾಡ್ತಾ ಬಂದರು. ಅಲ್ಲಿ ನನಗೆ ಕಣ್ಣೀರು ಒಸ್ಕೊಳ್ಳೋಕ್ಕೂ ಕೂಡ, ಆನಂದ ಬಾಷ್ಪ ಒಸ್ಕೊಳ್ಳೋಕ್ಕೂ ಕೂಡ ನಂತ ಅಲ್ಲಿ ಕಚ್ಚಿಫಿಲ್ಲ. ಅಲ್ಲಿ ಆ ದೃಶ್ಯಗಳನ್ನು ನ್ಯಾಯಮೂರ್ತಿಗಳು ನೋಡಿದ್ರಲ್ಲಿ. ಒಂದು ಘಟನೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದರೆ, ಮಧ್ಯದಲ್ಲಿ ನಮ್ಮ ವಕೀಲರು ಕೈ ಬಿಡ್ತಾರೆ. ನನ್ನ ಜೊತೆ ಸಪೋರ್ಟ್ ಆಗಿದ್ದಂಥ ವಕೀಲರು ಕೈ ಬಿಡ್ತಾರೆ. ಕಾರಣ ಬಿಕಾಸ್ ಆಫ್ ಅವರಿಗೆ ಆ ಮಟ್ಟದ ಫೈನಾನ್ಷಿಯಲ್ ಫಿಲ್ಫಿಲ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಆಮೇಲೆ ತುಂಬ ಕ್ರಿಟಿಕಲ್ ಪೊಸಿಷನ್ ಆ ಟೈಮ್ನಲ್ಲಿ ಕೇಸಲ್ಲಿ. ವಿಟ್ನೆಸ್ನ ನಾವು ಕರೆಸ್ಬೇಕು ನಾವಲ್ಲಿ, ಅವ್ರನ್ನೆಲ್ಲ ಎಕ್ಸಾಮ್ ಮಾಡ್ಬೇಕು ನಾವಲ್ಲಿ, ಅದನ್ನೆಲ್ಲ ಕ್ರಾಸ್ ಮಾಡ್ಬೇಕು ನಾವಲ್ಲಿ, ಅದೆಲ್ಲ ನಮ್ಮ ಡ್ಯೂಟಿ ಅದರಲ್ಲಿ. ಆಗ ಸಾಹೇಬರು ಕೇಳ್ತಾರೆ ಅಲ್ಲಿ, ಇವರಿಗೆ ಬೀಯಿಂಗ್ ಅಡ್ವೊಕೇಟ್ನು ಅಂತ. ಹೌದು ಸ್ವಾಮಿ, ನಾನು ಕೂಡ ಅಡ್ವೊಕೇಟ್. ಅಂದಾಗಲಿ ನಾನು ಪವರ್ ಕೊಡ್ತೀನಿ ನಿಮಗೆ, ನಾನು ಅಧಿಕಾರ ಕೊಡ್ತೀನಿ ನಿಮಗೆ, ನೀನು ಅದನ್ನು ಕ್ರಾಸ್ ಮಾಡು ಅಂತೇಳಿ. ಅಂದರೆ ಸಪೋರ್ಟ್ ಅವ್ರಿಗೆ ಮೇಡಮ್ಗೆಲ್ಲ ಮೇಜರ್ಗೆ ಮೇಡಮ್ ಮಾಡ್ತಾ ಇರ್ತಾರೆ ಅಲ್ಲಿ, ಅಸಿಸ್ಟ್ ನೀನು ಮಾಡು ಅಂತ ಅಂತ. ಆ್ಯಕ್ಚುಲಿ ನಾನು ಪಿಟಿಷನ್ ಬರೋದ್ರಲ್ಲಿ ಆ ಕೇಸಲ್ಲಿ, ಅಡ್ವೊಕೇಟ್ ಅಲ್ಲ. ನಾವು ಮಾಡೋಂಗಿಲ್ಲ ಅಲ್ಲಿ, ನನಗೆ ಸ್ಪೆಷಲ್ ಪವರ್ ಕೊಡ್ತಾರೆ, ನೀನು ಅಸಿಸ್ಟ್ ಮಾಡು ಅಂತೇಳಿ. ಕೋರ್ಟ್ ಪರ್ಮಿಷನ್ ಕೊಡ್ತದೆ ಅಲ್ಲಿ, ನಾನು ಮಾಡ್ತೀನಿ ಅಲ್ಲಿ. ನನಗೇನು ಅನ್ನಿಸ್ತಂತಂದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಮಧ್ಯದಲ್ಲಿ ಇಂಥೆಲ್ಲ ಕಷ್ಟಗಳು ಬಂದರೆ ನನಗೊಂದು ಅನ್ನಿಸ್ತು ಅಲ್ಲಿ, ಹಲವಾರು ಕಷ್ಟಗಳು ಬಂದ ನಂತರ ನನಗೆ ಸುಖ ಕಾಣ್ಬೋದು ಅನ್ನೋ ಒಂದು ನಂಬಿಕೆ ಇರ್ತದೆ ನನಗೆ ಅಲ್ಲಿ. ಆಗ ಆ ತೀರ್ಪು ಓದ್ಬೇಕಾರಲ್ಲಿ ನನ್ನಲ್ಲಿ ಕಣ್ಣಲ್ಲಿ ನೀರು ಬಂದ ನಂಗಲ್ಲಿ. ಆ ಕಣ್ಣಿನ ನೀರನ್ನ ಒರೆಸ್ಬಾರ್ದು ಅನ್ನೋದು ನನ್ನಲ್ಲಿತ್ತು ಅಲ್ಲಿ. ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ರು ನ್ಯಾಯಮೂರ್ತಿಗಳಲ್ಲಿ. ಅಂದರೆ ನನ್ನ ಆನೆಸ್ಟಿಗೆ, ನನ್ನ ಅನ್ನಕ್ಕಿಂತಲೂ ಒಬ್ಬ ಸಾಮಾನ್ಯ ವಕೀಲನ ಆನೆಸ್ಟಿ ಅದು, ದೇವರಾಜೇಗೌಡ ಅಲ್ಲ ಇಲ್ಲಿ. ಒಂದು ನಿಮ್ಮೊಂದು ಈ ಮಾಧ್ಯಮ ಮುಖಾಂತರ ಈ ರಾಜ್ಯ ಜನತೆಗಳಿಗೆ ಇಚ್ಛಪಡ್ತೀನಿ ಇಲ್ಲಿ, ನಾನು ಆ ಕೇಸ್ ಸಕ್ಸೀಡ್ ಆಗ ಕಾರಣ ಯಾರು ಅಂತ ಅಂದರೆ, ಲಕ್ಷಾಂತರ ಜನ ವಕೀಲರುಗಳ ಪ್ರೇಯರ್ ಇದೆ ಅದರಲ್ಲಿ. ಅವರ ತಪಸ್ಸಿತ್ತು ವಕೀಲರುಗಳದ್ದು. ಯಾಕಂದರೆ
ಆ ಕೇಸ್ ಕಂಟೆಸ್ಟ್ ಮಾಡಿದಂಥ ಒಬ್ಬ ಸಾಮಾನ್ಯ ವಕೀಲ, ಇಡೀ ವಕೀಲ ಸಮೂಹ ಇದೆಲ್ಲ ನನ್ನ ಪರವಾಗಿ ಎಷ್ಟೋ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ ಅಲ್ಲಿ. ಈ ತೀರ್ಪು ಹೊರಗೆ ಬಂದರೆ ನಿಜವಾದ ನ್ಯಾಯದೇವತೆ ಕಣ್ತರಿಸ್ತೇನೆ ಅಂತಂದೇಳಿ. ಅವತ್ತು ಕಮ್ಮಿ ಒಂದು 25-30 ಜನ ಸೀನಿಯರ್ ಅಡ್ವೊಕೇಟ್ ನಾನು ತಪ್ಕೊಂಡಿದ್ದಾರೆ ಅವತ್ತು ಆ ತೀರ್ಪು ಹೊರಗೆ ಬಂದಾಗ. ಅಲ್ಲಿ ನಾನೇನು ದೊಡ್ಡ ಅಡ್ವೊಕೇಟ್ ಅಲ್ಲ, ನಾನಲ್ಲಿ ಜಸ್ಟ್ ಲರ್ನಿಂಗ್ ಅಡ್ವೊಕೇಟ್, ನಾನಲ್ಲಿ ನಾನು ಸೀನಿಯರ್ ಅಡ್ವೊಕೇಟ್ ಏನಲ್ಲ ನಾನಲ್ಲಿ, ಅದು ಒಪ್ಪತ್ತೀನಿ ನಾನಲ್ಲಿ. ಯಾಕೆಂದರೆ ಈ ಆವತ್ತಿನ ತೀರ್ಪು ಇಡೀ ದೇಶಕ್ಕೊಂದು ಮಾದರಿಯಲ್ಲಿ. ಯಾವ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ಮುಳುಗ್ತಾನೆ ಅವನಲ್ಲಿ, ಅವ್ನು ನೇರವಾಗಿ ಚುನಾವಣೆ ಕಂಟೆಸ್ಟ್ ಮಾಡಿರಲಿ, ಅವ್ನು ಸಪೋರ್ಟ್ ಮಾಡೋನಾಗಿರಲಿ, ಎಲ್ಲರಿಗೂ ಒಂದೇ ತೀರ್ಪು ಅಂತೇಳಿ. ಆ ತೀರ್ಪಿನಲ್ಲಿ ಪ್ರಜ್ವಲ್ ರೇವಣ್ಣ ಡಿಸ್ಕ್ವಾಲಿಫೈ ಆಗ್ತಾನೆ, ಅದೇ ಕಳ್ಳೋಟ್ ಹಾಕಿಸ್ತಂತೆ HD ರೇವಣ್ಣ ಡಿಸ್ಕ್ವಾಲಿಫೈ ಆಗ್ತಾನೆ, ಅಲ್ಲಿ ಸುಳ್ಳು ಮಾಹಿತಿ ಕೊಟ್ಟಂತೆ ಎ ಮಂಜು ಡಿಸ್ಕ್ವಾಲಿಫೈ ಆಗ್ತಾನೆ, ಅದರಲ್ಲಿ ಸುಳ್ಳು ದಾಖಲಾತಿಗಳು ಕೊಟ್ಟಂತ ಇದೇ ಸೂರಜ್ ರೇವಣ್ಣ ಡಿಸ್ಕ್ವಾಲಿಫೈ ಆಗ್ತಾನೆ. ಈ 4 ಜನ ತೀರ್ಪನ್ನು ಒಂದೇ ತೀರ್ಪ ಬರೀತಾರೆ ಅಂತ ಅಂದರೆ ನಾವು ಎಷ್ಟು ಪೇಜ್ ಜಡ್ಜ್ಮೆಂಟ್, ಅದು 284 ಪೇಜ್ ಪುಟಗಳ ಜಡ್ಜ್ಮೆಂಟ್ ಬರ್ತದೆ ಅಂತ ಅಂದರೆ ಇದಕ್ಕಿಂತ ನ್ಯಾಯಾಂಗ ಇನ್ನೇನು ನಂಬಿಕೆ ಇಡಬೇಕು ನಾವಿನ್ನ? ಈ ದೇಶದ ಜುಡಿಷಿಯಲ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾವು, ನೀವು ಮೊದಲ ಸರ್ ಹೇಳಿದ್ರೆ ನನಗೆ ನನಗೆ ಆ ಯೋಗ್ಯತೆ ಇದೆಯಲ್ಲ ಗೊತ್ತಿಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಅಂತೇಳಿ ಹೆಸರು ಕೇಳಿದ್ದೀನಿ ನಾನಲ್ಲಿ. ಅವರು ಕೆಲವು ಪುಸ್ತಕಗಳು ಓದ್ತೀನಿ ನನ್ನಲ್ಲಿ. ಯಾವತ್ತು ಬೆನ್ನು ಕೊಡಬೇಡಿ, ನೀವು ಯಾರಿಗೂ ಬೆನ್ನು ಕೊಟ್ಟು ಹೋಗಬೇಡಿ, ಯಾವ ವಕೀಲ ಕೂಡ ಅಲ್ಲಿ ಬೆನ್ನು ಕೊಟ್ಟು ಹೋಗಬಾರ್ದು, ಅಲ್ಲಿ ನೇರವಾಗಿ ಫೇಸ್ ಕೊಟ್ಟು ಮಾತಾಡಬೇಕು, ಫೇಸ್ ಕೊಟ್ಟು ಫೈಟ್ ಮಾಡಬೇಕು ಅಂತೇಳಿ ಆ ತತ್ವ ಸಿದ್ಧಾಂತ ಅಳವಡಿಸ್ಕೊಟ್ಟೆ ನಾನಲ್ಲಿ. ಇವತ್ತು ನಾನು ಒಂದು ಕೇಸಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನನಗೆ, ಇಂಟ್ರಿ ಮಾಟರ್ಸ್ ನನಗೆ ಅಷ್ಟೇ, ನಾನು ಫೀಲ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ಸ್ ಇದೆ ನನಗೆ, ಅಲ್ಲಿ ನನಗೆ ಮೆಟ್ಲಿದೆ ನನಗೆ, ಅಲ್ಲಿ ನಾನು ಹಿಂದೆ ಹೋಗಲಲ್ಲಿ. ಇಷ್ಟೆಲ್ಲ ನಾನು ಮಾಡ್ತಾರೋ ಉದ್ದೇಶ ಏನು ಅಂತ ಅಂದಲ್ಲಿ, ನನ್ನ ಜಿಲ್ಲೆನ ಸೆಕ್ಯೂರ್ ಮಾಡ್ಬೇಕು ಫಸ್ಟ್. ನಾನು ಈ ರಾಜ್ಯದಲ್ಲಿ ಪ್ರಭಾವಿ ರಾಜಕಾರಣಿ ಕುಟುಂಬ ಅಂತ ಏನು ಹೇಳ್ಕೊಂಡಿದ್ದಾರೆ ಇವರಲ್ಲಿ, ಅವರ ನಿಜವಾದ ಮುಖವನ್ನು ಈ ರಾಜ್ಯ ಜನತೆ ಮುಂದೆ ಇಡಬೇಕಲ್ಲಿ. ನಾನೆಲ್ಲ ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಜನಗಳಲ್ಲ, ಜನತೆಯ ಜನಾದೇಶ ಅಂತ ಒಂದು ಇದಿದೆ. ಆ ಒಂದು ಜನತಾ ಆದೇಶ ಬರಬೇಕು ಅವರಲ್ಲಿ. ಈಗ ರೇವಣ್ಣನ ಸೆಲೆಕ್ಟ್ ಮಾಡ್ತಿರೋದು ಆ ಜನತೆ, ಅವ್ರ ಇಡೀ ಕುಟುಂಬನ ಸೆಲೆಕ್ಟ್ ಮಾಡ್ತಿರೋದು ಜನತೆಯಲ್ಲಿ. ಅವ್ರಿಗೆ ಸತ್ಯ ಗೊತ್ತಾಗಬೇಕು, ನಾನು ಯಾಕೆ ಇವ್ರನ್ನ ಆಯ್ಕೆ ಮಾಡಬೇಕಲ್ಲಿ, ಇವರಿಂದ ಇದು ಅಭಿವೃದ್ಧಿಯಲ್ಲಿ. ಇವತ್ತುವರೆಗೂ ಅಭಿವೃದ್ಧಿ ಮಾಡಿರೋದಲ್ಲಿ ಸುಮಾರು 40% ಕಮಿಷನ್ ಅಂತಾರಲ್ಲ, 80% ರೇವಣ್ಣ ಕೊಟ್ಟರೆ ಕೆಲಸ ಆಗೋದಲ್ಲಿ. 80% ಹಾಸನದಲ್ಲಿ ನಿಮಗೆ ಕೊಡಿ, ದಾಖಲೆ ಕೊಡ್ತೀನಿ. ಎಷ್ಟು ಕೋಟಿ ರೂಪಾಯಿದು ದಾಖಲೆ ಬೇಕಲ್ಲಿ, ಕಾಂಟ್ರಾಕ್ಟ್ ವರ್ಕಲ್ಲಿ ನಾನು KDP ಮೆಂಬರ್ ಆಗಿದ್ದಾಗ ವಿತ್ ಡಾಕ್ಯುಮೆಂಟ್ಸ್ ಮುಂದೆ ಇರ್ತೀನಿ ಬೇಕಾದ್ರೆ ನಾನು. ಬೇಕಾದ್ರೆ ರೇವಣ್ಣ ಅವರೆಲ್ಲ ಇಡೀ ಕುಟುಂಬ ಚರ್ಚೆ ಬಂದು ಕೂತ್ಕೊಳ್ಳಿ ಬೇಕಾರಲ್ಲಿ ಅವ್ರ ಮುಂದೆನೇ ಇರ್ತೀನಿ ನಾನಲ್ಲಿ. ಹೆಸರು ಮಾತ್ರ ಕಾಂಟ್ರಾಕ್ಟರ್ ಅಷ್ಟೇ, ಅಲ್ಲಿ ದುಡ್ಡು ತಗೋತದ್ದೆಲ್ಲ ಇವರೇ. ಇವತ್ತು ಅವ್ರು ಎಷ್ಟು ಪ್ರೆಷರ್ ಅವೆ, ಅವರು ಎಷ್ಟು ಗ್ರಾನೈಟ್ ಫ್ಯಾಕ್ಟ್ರಿಗಳವೆ, ಅಲ್ಲಿ ಯಾವ್ದು ಇವ್ರ ಹೆಸರಿಲ್ಲ. ಮೈಸೂರಲ್ಲಿ ಎಷ್ಟು ಎಕರೆ ಜಮೀನಿದೆ ಇವ್ರದ್ದು, ಯಾವ್ದು ಇವ್ರ ಹೆಸರಿಲ್ಲ. ಮೈಸೂರಲ್ಲಿ ಎಷ್ಟು ಹೋಟ್ಲಿದೆ, ಯಾವ್ದು ಇವ್ರ ಹೆಸರಿಲ್ಲ. ಬೆಂಗಳೂರಲ್ಲಿ ಎಷ್ಟು ಮಾಲ್ಗಳವೆ, ಯಾವ್ದು ಇವ್ರ ಹೆಸರಿಲ್ಲ. ಯಾವ ದಾಖಲೆ ಕೂಡ ಅಫಿಡೇವಿಟಲ್ಲಿ ಇಲ್ಲ. ಹಾಸನ ಜಿಲ್ಲೆಯಲ್ಲಿ 1000 ಎಕರೆ ಮೇಲೆ ಜಮೀನು ಇದೆ ಅಲ್ಲಿ. ಆಯ್ತು, ಹಂಗಾರೆ ಒಂದು ಚಾಲೆಂಜ್ ಮಾಡೇ ಬಿಡೋಣ ಹಂಗಾರೆ. ಅಲ್ಲಿ ಆ ಜಮೀನು ಐತಲ್ಲ, ಬೇರೆ ಬೇರೆ ಬೇನಾಮಿ ಹೆಸರಲ್ಲಿ ಐತಲ್ಲ, ಅಲ್ಲಿ ರೇವಣ್ಣಕ್ಕ ದಿವಸ ತೋಟಕ್ಕೆ ಹೋಗ್ತಾರಲ್ಲಿ ಆ ಜಮೀನುಗಳಿಗೆ. ಅವರೆಲ್ಲಕ್ಕೆ ಕಾಂಕ್ರೀಟ್ ವಾಲ್ ಕಾಂಪೌಂಡ್ ಕಟ್ಟಿಸ್ತಾರೆ ಅಲ್ಲಿ. ಆ ಜಮೀನಲ್ಲಕ್ಕೆ ಕಾಂಕ್ರೀಟ್ ರಸ್ತೆಗಳು ಮಾಡಿಸ್ತಾರಲ್ಲಿ. ಹೈಟೆಕ್ ಪಂಪ್ಸೆಟ್ಗಳು ಯಾಕೆ ಆ ಜಮೀನುಗಳಿಗೆ ಹಾಕಿಸ್ತಾರಲ್ಲಿ. ಅವ್ನು ಯಾರ ಜಮೀನು, ಒಂದು ಜಮೀನ್ದಾರ ಅವನಲ್ಲಿ. ಅವನಿಗೆ ಎಲ್ಲಿಂದ ಬರ್ತಾರೆ ಅಷ್ಟನ್ನ? ಬೇರೆಯವರ ಜಮೀನುಗಳಿಗೆ. ಹೌದು, ಕಾಂಕ್ರೀಟ್ ರಸ್ತೆ. ಕಾಂಕ್ರೀಟ್ ರಸ್ತೆ ಯಾವ ತರ ಅಂತೀರಾ? ಕಬ್ಬಣ ಹಾಕ್ಬಿಟ್ಟು RCC ಮೋಲ್ಡಿಂಗ್ ಆಗ್ತಾರಲ್ಲ, ಆ ತರ ಕಬ್ಬಣ ಹಾಕ್ಬಿಟ್ಟು ಕಾಂಕ್ರೀಟ್ ರಸ್ತೆ ಮಾಡೋದಲ್ಲಿ. ಪ್ರತಿ ವಾಲ್ಗಳಿಗೆ ಹೈಟೆಕ್ ಲೆವೆಲ್ ಅಂದ್ರೆ ಇಸ್ರೇಲ್ ಮಾದರಿಯಲ್ಲಿ ಕೃಷಿ ಮಾಡೋದಲ್ಲಿ. ನೀವೆಲ್ಲ ಹೇಳೋ ಸತ್ಯನೇ ಆದ್ರೆ ಈ ಸರಿ ಚುನಾವಣೆ ಸೋಲ್ಸ್ಬೇಕಾಗಿತ್ತು, ಹತ್ತತ್ರ ಬಂತು ಬಿಡಿ. ಇದು ಪ್ರಯಾಸದ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿಯಿಂದ ಶ್ರೇಯಸ್ ಹೆಸರು ಬಂತು ಅಷ್ಟೇ. ಇಲ್ಲಿ ಆ ಜಾಗದಲ್ಲಿ ನಾನಿದ್ದೆ, ಅಷ್ಟು ಓಟಲ್ಲಿ ಶ್ರೇಯಸ್ ಅಲ್ಲ ಇದ್ದದ್ದಲ್ಲಿ. ನಾನು ಅವನ ಬಗ್ಗೆ ನಾನು ಕೆಟ್ಟ ಮಾತಾಡಕ್ಕೆ ಹೋಗಲ್ಲ. ಅಲ್ಲಿ ಜನಗಳಿಗೆ ಏನು ಬೇಕಾಯ್ತು ಅವ್ನು ತೆಗಿಬೇಕಾಯ್ತು, ಅವನಲ್ಲಿ ಸಮರ್ಥ ನಾಯಕ ಬೇಕಾಯ್ತು ಅಲ್ಲಿ. ನಾನು 40 ಹಳ್ಳಿ ಸುತ್ತಿದ್ದೀನಿ ನಾನು. ಇಷ್ಟೆಲ್ಲ ಮಾತಾಡ್ತೀರಿ, ದೇವರಾಜೇಗೌಡರು BJP ಕ್ಯಾಂಡಿಡೇಟ್ ಆಗಿದ್ರಿ, JDS BJP ಮೈತ್ರಿ ಆಗ್ಬಿಟ್ಟಿದೆ, ಈಗ ಏನ್ ಮಾಡ್ತೀರಿ ನೀವು? ಒಂದು ಹೇಳ್ತೀನಿ, ನಾನು ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಪತ್ರ ಬರೆದಿದ್ದೀನಿ ಅಲ್ಲಿ. ಏನಂತ? ಇವರ ಕುಟುಂಬದ ಬಗ್ಗೆ, ರೇವಣ್ಣ ಕುಟುಂಬದ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ ಅಲ್ಲ, ಒಲ್ಲಿ ರೇವಣ್ಣ ಕುಟುಂಬದ ಬಗ್ಗೆ. ಇವರೆಲ್ಲ ಅಕ್ರಮ, ಅನ್ಯಾಯ, ಅಶ್ಲೀಲ, ಎಲ್ಲ ಅಕ್ರಮ, ಅನ್ಯಾಯ, ಅಶ್ಲೀಲ ಭಾವನೆಗಳನ್ನು, ಗುಣಗಳನ್ನು, ಮತ್ತು ಇಲ್ಲಿರೋವಂಥ ಭ್ರಷ್ಟಾಚಾರವನ್ನು ಪ್ರತಿಯೊಂದನ್ನು ನಾನು ಎಳೆಗೆ ಬರೆದಿದ್ದೀನಿ ಅಲ್ಲಿ. ಮೋದಿಜಿಯವ್ರಿಗೆ ಬರೆದಿದ್ದೀನಿ, ಅಮಿತ್ ಶಾಜಿಗೆ ಬರೆದಿದ್ದೀನಿ, ನಮ್ಮ ರಾಜ್ಯದ ಉಸ್ತುವಾರಿ ಆಗಿರುವಂಥ ನಮ್ಮ ಅರುಣ್ ಸಿಂಗ್ ಅವ್ರಿಗೆ ಬರೆದಿದ್ದೀನಿ ಅಲ್ಲಿ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಬರೆದಿದ್ದೀನಿ ನಾನಲ್ಲಿ, ಸಂತೋಷಿಗೆ ಬರೆದಿದ್ದೀನಿ ಅಲ್ಲಿ. ಇದ್ರ ಮೇಲೂ ಟಿಕೆಟ್ ಕೊಡ್ತೀವಿ ಅಂತ ಅಂದರೆ ಮುಂದೆ ಅವ್ರ ಕುಟುಂಬಕ್ಕೆ ಆಗೋಂಥ ಒಡೆತನ ನನ್ನನ್ನು ನಿಷ್ಠುರ ಮಾಡಬಾರ್ದಾಗ. ನೀವು ಫೈಟ್ ಮಾಡಕ್ ರೆಡಿ? ನಾನು ನಿಲ್ಸಲ್ಲ, ಯಾವ್ದಕ್ಕ ನಿಲ್ಸಲ್ಲ. ಮೈತ್ರಿ ಪಾರ್ಟಿ ನಡುವೆ, ನಿಮ್ಮ ನಡುವೆ ಅಲ್ಲ, ನಮ್ಮ ನಡುವೆ ಅಲ್ಲ. ಇವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಕ್ಕೆ ಬಿಡಲ್ಲ ಈ ಸಲ ನಾನು.
ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ದೇವೇಗೌಡರು ಘೋಷಣೆ ಆಗಿದೆ. ಸರ್ ಮಾರನೇ ಬೆಳಗ್ಗೆ ನಾನು ಕೌಂಟರ್ ಕೊಟ್ಟೆ, ನಾನಲ್ಲಿ ದೇವೇಗೌಡರಿಗೆ ಅಧಿಕಾರನೇ ಇಲ್ಲ ಅಂತ ಹೇಳಿದೆ. ಯಾಕಿಲ್ಲ? ನಾನೊಬ್ಬ ರಾಜ್ಯ ವಕ್ತಾರನಾಗಿ ನಾನಲ್ಲಿ ಯಾಕಿಲ್ಲ ಅವ್ರಿಗೆ ಹೇಳ್ತೀನಿ ನಿಮಗೆ. ಅಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಯ ಘೋಷಣೆ ಮಾಡಬೇಕು ಅಂತ ಅಂದ್ರಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯದ ನಾಯಕರು ಮತ್ತೆ ನಮ್ಮ ಲೋಕಲ್ ಇರೋದು ಎಲ್ಲಾ ಸ್ಥಳೀಯರ ಮೀಟಿಂಗ್ ಕರೆದು ಅಲ್ಲಿ ಅವರ ಇಬ್ಬರು ಸಮ್ಮುಖದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅವರ ರಾಜ್ಯಾಧ್ಯಕ್ಷ ಇಬ್ರು ಕುಂತು ಜಂಟಿ ಘೋಷಣೆ ಮಾಡ್ಬೇಕಲ್ಲಿ. ಅದಕ್ಕೆ ಅಧಿಕೃತವಾಗಿ ಆದೇಶ ಆಗ್ಬೇಕು ರಾಜ್ಯದ ರಾಷ್ಟ್ರದಿಂದ. ದೇವೇಗೌಡ ಒಬ್ಬರೇ ಮಾಡೋದಕ್ಕೆ ದೇವೇಗೌಡರಿಗೆ ಅಧಿಕಾರ ಇದೆ. ನಾನು ಬೆಳಿಗ್ಗೆನೆ ಕೌಂಟರ್ ಕೊಟ್ಟೆ ನಾನಲ್ಲಿ. ನಿಮ್ ಮೈತ್ರಿನೇ ಬೇಡಪ್ಪ ಅವ್ರಿಗೆ, ಹಂಗಾರೆ ನಿಮ್ ಬಿಜೆಪಿ ಮೈತ್ರಿನೇ ಬೇಡ, ಬೇಕಾಗಿಲ್ಲ ನಮ್ಗೆ. ನಾವು ಮಿನಿಮಮ್ 2 ಲಕ್ಷ ಲೀಡ್ ಗೆಲ್ತೀವಿ ನಾವಲ್ಲಿ ಹಾಸನದಲ್ಲಿ ಬಿಜೆಪಿಲಿ. ಖಂಡಿತ ಆ ವರ್ಚಸ್ ಇದೆ ನಮ್ಗೆ ಅಲ್ಲಿ. ಯಾವ ಕಾರಣಕ್ಕೆ ಬಿಜೆಪಿ ಓಟ್ ಹಾಕ್ಬೇಕು ಹಾಸನ ಜನ? ಸರ್ ಇವತ್ತು ಜನತೆ ಇವತ್ತು ಏನ್ ಕೇಳ್ತಾವ್ರೆ ಅಂತಂದ್ರೆ ಅಭಿವೃದ್ಧಿ ಜೊತೆಗೆ ತನ್ನ ದೇಶದ ರಕ್ಷಣೆ ನೋಡ್ತಾವ್ರೆ. ಇವತ್ತು ಇದು ವಿಶ್ವದಲ್ಲೇ ನಂಬರ್ 1 ನಾಯಕನಾಗಿ ಬೆಳೆದಿರುವಂಥದ್ದು ನರೇಂದ್ರ ಮೋದಿಜಿ ಅವರು. ಇವತ್ತು ನಮ್ಮ ಜಿಲ್ಲೆಗೆ ಎಷ್ಟೆಲ್ಲ ಅನುದಾನ ಕೊಟ್ಟಿದ್ದಾರೆ ಇವತ್ತಲ್ಲಿ. ಸರ್ ಫ್ಲೈಓವರ್ ಬ್ರಿಡ್ಜ್ ಇರ್ಬೋದು, ಹಾಸನ ಫ್ಲೈಓವರ್ ಬ್ರಿಡ್ಜಲ್ಲಿ ಕೋಟ್ಯಾಂತರ ರೂಪಾಯಿ. ಇದು ನ್ಯಾಷನಲ್ ಹೈವೇಗಳು ಇರ್ಬೋದು ಅಲ್ಲಿ. ಆಮೇಲೆ ಹಲವಾರು ನಿಮಗೆ ಹೇಳಕ್ಕೆ ಹೋದ್ರೆ ಸಾವಿರಾರು ಇದಾವೆ ಅಲ್ಲಿ. ಇದೆಲ್ಲ ತತ್ತದ ಯಾರು ರಾಷ್ಟ್ರದ ಕೊಟ್ಟದ್ದು, ನಮ್ಮ ನರೇಂದ್ರ ಮೋದಿಜಿ ಕೊಟ್ಟರಲ್ಲಿ. ಹೆಸರು ತಾಳೋದು ಮಾತ್ರ ರೇವಣ್ಣ. ಇಲ್ಲಿ ಮೈತ್ರಿ ಪಕ್ಷ ಅಲ್ಲ, ಈಗ ಈ ಮೈತ್ರಿ ಪಕ್ಷ ಅಲ್ಲ. ಹೇಳಿಕೆ ತಾರಷ್ಟೇ, ಅಧಿಕೃತ ಎಲ್ಲೂ ಆದೇಶ ಆಗಿಲ್ಲ. ಮೈತ್ರಿ ಆಗಲ್ಲ ನನ್ನ ಪ್ರಕಾರ. ಮಜ್ಜೆ ಆಗ್ತಾರೆ ಅವರು, ಖಂಡಿತ ಮೈತ್ರಿ ಆಗಲ್ಲ. JDS ಬಿಜೆಪಿ ಮೈತ್ರಿ ಅಲ್ಲ, ಆಗಲ್ಲ. ಬಿಜೆಪಿಯಲ್ಲಿ JDS ವಿಲೀನ ಖಂಡಿತ ಆಗ್ತದೆ. ಯಾವಾಗ? ನಾನು ಈ ಒಂದು ಬಾಂಬ್ ಇದೆ, ಅದು ಹಾಕಿದ್ಮೇಲೆ ಏನು ಯಾವ್ದೋ ಒಂದು ಇದೆ, ನಾನು ಹೇಳ್ತೀನಿ, ಮುಂದೆ ಬಂದು ಹೇಳ್ತೀನಿ ನಾನು ನಿಮ್ಗೆ. ಅದು ಹಾಕಿದ್ಮೇಲೆ ಅಲ್ಲಿ ಎಷ್ಟಿಟ್ಟಿದ್ದೀರಿ ಗೌಡ್ರೆ ಬಾಂಬ್ಗಳನ್ನ ನೀವು? ಹೇಳ್ತೀನಿ, ಅದು ಹಾಕ್ತೀನಿ ನಾನು ಅಲ್ಲಿ. ಅದು ಸಂದರ್ಭ ಬಂದಾಗ ಹಾಕ್ತೀನಿ ಅಲ್ಲಿ. ಆಗ ವಿಧಿ ಇಲ್ದೇನೆ ಅವರು ನಮ್ಮ ಪಕ್ಷ ಬರ್ತಾರೆ, ಆಗ ನಾವು ಅವ್ರಿಗೆ ಹಿಂದುತ್ವ ಕಳಿಸ್ಕೊಡ್ತೀನಿ ನಾವಲ್ಲಿ. ಈ ಭಾರತ ಈ ರೇವಣ್ಣ ಅವರೆಲ್ಲ ಸಿದ್ದರಾಮಯ್ಯ ಜೊತೆ ಹೋಗ್ಬಿಡ್ತಾರೆ. ನಿಮ್ಮ ಪಾರ್ಟಿಗೆ ಯಾಕೆ ಬಂದ್ಬಿಡ್ತಾರೆ? ಇವತ್ತು ಮಾತಾಡಿದಾರಲ್ಲ ಸಿದ್ದರಾಮಯ್ಯ ಜೊತೆ. ಏನಂತ ಹೋಗಿರೋದಕ್ಕಂತಂದ್ರೆ ಯಾವ್ದಾರ ನಿನ್ನೆ ಘಟನೆ ಆಗಿರೋದ್ರ ಬಗ್ಗೆ ಕೇಸ್ ಹಾಕ್ಬೇಡಿ, ನನ್ನ ಹೆಂಡತಿ ಮಕ್ಕಳು ಅರೆಸ್ಟ್ ಮಾಡಬೇಡಿ ಅಂತೇಳಿ. ಆ ಕೇಸಲ್ಲಿ ಅರೆಸ್ಟ್ ಆಗ್ಲೇಬೇಕು. ಈಗ ಅವರು ಒಬ್ಬ ಹೆಣ್ಮಗಳಿಗೆ ಅಭಕ್ಷಣ ಆಗತ್ರ ಹೊಡಿತಾರೆ ಅಂತ ಅಂದ್ರೆ ಅದಲ್ಲಿ ಈ ಸಮಷ್ಟು ಬಿ ಮರ್ಡರ್. ಅದು ಕೇಸ್ ಎಲ್ಲ ರಿಜಿಸ್ಟರ್ ಆಗಿದೆ, FIR ಆಗಿದೆ, ವುಮೆನ್ ಕಮಿಷನರ್ ಆಗಿದೆ, ಆಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಆಗಿದೆ. ಲೋಕಲ್ ಪೊಲೀಸ್ ಅವರು ಮಾಡಿಲ್ಲ. ಲೋಕಲ್ ಪೊಲೀಸ್ನವರೇ ಇದರಲ್ಲಿ ಕಿಡ್ನಾಪರ್ಸ್. ಹಾಸನ ಪೊಲೀಸ್ನವರು ರೇವಣ್ಣವರು ಬುಗ್ರಿ ತರ ಆಡ್ಸಾರ ರೇವಣ್ಣವ್ರನ್ನ, ಹಾಸನ ಪೊಲೀಸ್ನವ್ರನ್ನ. ಅದಕ್ಕಿಂತ ಒಂದು ಪಟ್ಟು ಕೆಳಗೆ ಕೇಳ್ಬೇಕಾಯ್ತು ನಾವು ಅವ್ರನ್ನ. ಕೇಳಕ್ಕೆ ಬುಗ್ರಿನೂ ಅಲ್ಲ, ಇನ್ನು ಕೇಳಕ್ಕೆ ಇನ್ನು ಕೆಳಗೆ ಕೇಳ್ಬೇಕಾಗ್ತದೆ ಅಲ್ಲಿ. ರೇವಣ್ಣರ್ ಕೇಳ್ಕೊಂಡೆ ಇವ್ರು ಬೆಳಗ್ಗೆ ಡ್ಯೂಟಿ ಮಾಡೋದು ಇವರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಹಾಸನದಲ್ಲಿ JDS ಸರ್ಕಾರ, ಅದು ರೇವಣ್ಣ ಸರ್ಕಾರ. ಹೌದು. ಅದರಲ್ಲಿ ಇವತ್ತು ದುರಂತ ನಾನು ಈ ಸಲ ಹೆಡ್ ಕ್ವಾರ್ಟರ್ ಬೇರೆ JDS ಬಂದ್ಬಿಡ್ತು. ಅಲ್ಲಿ ರಬ್ಬರ್ ಸ್ಟಾಂಪ್ ಇದ್ದಾನೆ ಪಾಪ ಅವನು. ರೇವಣ್ಣ ಇಟ್ಕೊಂಡ್ರೆ ರಬ್ಬರ್ ಸ್ಟಾಂಪ್. ಖಂಡಿತ ಏನಿಲ್ಲ, ಅವನು 0 ಅವನು. ಪ್ರೀತಮ್ ಗೌಡ್ರ ವಿರುದ್ಧ ಗೆದ್ದಿರೋದು ಸ್ವರೂಪ್. ಪ್ರೀತಮ್ ಗೌಡ್ರು ಮಾಡಿರೋ ರಸ್ತೆಗಳಿಗೆ ಕಸ ಗುಡ್ಸಕ್ಕಾಗಿಲ್ಲ ಅವನ ಕೈಲಿಂದ. ಪ್ರೀತಮ್ ಗೌಡ್ರು ಮಾಡಿದ್ರಲ್ಲ ಡೆವಲಪ್ಮೆಂಟ್ ಕೆಲಸನ, ಅಲ್ಲ ಕಸ ಗುಡ್ಸಕ್ಕಾಗಿಲ್ಲ ಅವನ ಕೈಲಿಂದ. ಅಷ್ಟು ಬೇಡಿ ಪಾರ್ಕಲ್ಲಿ ಮೇಂಟೆನ್ಸ್ ಮಾಡ್ಸಕ್ಕಾಯ್ತಿಲ್ಲ. ಅಲ್ಲಿ ಕಿತ್ತೋಗಿರೋ ಗುಂಡಿಗಳಿಗೆ ತುಂಬಕ್ಕಾಗಿಲ್ಲ, ಟಾರ್ ತುಂಬಕ್ಕಾಗಿಲ್ಲ ಅವನ ಕೈಲಿ. ಅಭಿವೃದ್ಧಿ ಎಲ್ಲಿಂದ ಬರ್ತದೆ ಅಲ್ಲಿ? ಪ್ರೀತಮ್ ಗೌಡ್ರು ಮಾಡಿದಾರಲ್ಲ ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲಿ 1% ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅವರಲ್ಲಿ ಒಂದು ರಸ್ತೆ ಪ್ಯಾಚ್ ಮಾಡಿ ಬರಲಿ ಸಾಕಷ್ಟೇ. ನಾನು ಅವತ್ತು ಶಾಸಕ ಇವನು ಅಂದ್ರೆ ಅವನು ವೈಯಕ್ತಿಕ ವರ್ಚಸ್ಸಲ್ಲಿ ನಾನು ಶಾಸಕ, ನಾನು ಈ ಕೆಲಸ ಮಾಡಿ ಅಂತ ಹೇಳ್ಬೇಕಲ್ಲಿ. ಶಾಸಕ ಸ್ವರೂಪ ಆದ್ರೂ ಹೆಸರಿಗಷ್ಟೇ, ಅಧಿಕಾರ ರೇವಣ್ಣಂಗ್ ಮಾತ್ರ. ಖಂಡಿತ ರೇವಣ್ಣಂದಿಲ್ಲ, ಭವನಿದೆ ಇರೋದಲ್ಲಿ. ರೇವಣ್ಣಿಗೆ ಯಾಕೆ ಹೋಗ್ತೀರಾ? ರೇವಣ್ಣದಿಲ್ಲ, ಭವಾನಿರ್ಲಿ. ಲೋಕಸಭೆಯಲ್ಲಿ ನೀವೇನೇ ಹೇಳಿ, ಹಾಸನ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ಇದೇ ಜಾಗ ಬಂದು ಕುಂತ್ಕೊಂಡು ಹೇಳ್ತೀನಿ ನಾನಲ್ಲಿ. ಅವತ್ತು ಮುಂದೊಂದು ದಿವಸ ನಾನಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ನಾವಲ್ಲಿ. ಅವ್ರು ಗೆಲ್ಸ್ಕೊಂಡ್ ಬಂದಾಗ ನಿಮ್ಮ ಸ್ಟುಡಿಯೋಗೆ ನಾನೇ ಬಂದು ಕುಳ್ತಿರ್ತೀನಿ ಅವತ್ತು. ಗೌಡ್ರ ಬೇಡ ಈ ಸವಾಲು, ಸುಮ್ಮನೆ ಸೋತ್ಬಿಡ್ತೀರಿ. ಈ ಸವಾಲಲ್ಲಿ ನಾನು ಸ್ವೀಕಾರ ಮಾಡ್ತೀನಿ. ನಾನು ಸೋತ್ಬಿಡ್ತೀರಿ, ಖಂಡಿತ ಸ್ವೀಕಾರ ಮಾಡ್ತೀನಿ ಸರ್. ಸೋತ್ಬಿಡ್ತೀರಿ ಸರ್. ನಾನು ಬಿಜೆಪಿ ಅಭ್ಯರ್ಥಿ ಬರ್ತಾರೆ ಸರ್, ಇಲ್ಲ ನಾನು ರಾಜಕೀಯ ಬಿಡ್ತೀನಿ. ಚಾಲೆಂಜ್ ಗೌಡ್ರೆ, ಬೇರೆ ಯಾವ್ದಾರ ಚಾಲೆಂಜ್ ಮಾಡಿ, ಸುಮ್ನೆ ಚಾಲೆಂಜ್ ಮಾಡಿ ಸಿಗಾಕಬಿಡಿ ಸರ್. ನಾನು ಇರೋ ತನಕ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ JDS ಅಭ್ಯರ್ಥಿ ಹಾಕಕ್ ಬಿಡಲ್ಲ. ರೇವಣ್ಣ ಕುಟುಂಬ ನಾನು ಹೇಳಿದ್ನಲ್ಲ ಈಗ ಬೇರೆ ದೇವೇಗೌಡರು ಬರ್ಬೋದು, ಸಹಜ. ಒಂದು ಪ್ರಬಲ ಕುಟುಂಬದ ವಿರುದ್ಧ, ಪ್ರಬಲ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥ ದೇವರಾಜೇಗೌಡರು ಒಂದು ಒಳ್ಳೊಳ್ಳೆ ಸವಾಲ್ನೇ ಹಾಕಿ ಸುಮ್ನೆ ಈ ಸವಾಲ ಸೋಲ್ಬೇಡಿ. ಸುಮ್ನೆ ಸರ್ ನೋಡಿ, ಒಂದ್ ಹೇಳ್ತೀನಿ, ಸೋಲ್ಬೇಡಿ. ರೇವಣ್ಣ ಹೋರಾಟದ ಬಗ್ಗೆ ರೆಸ್ಪೆಕ್ಟ್. ಒಂದ್ ಸೆಕೆಂಡ್, ನನ್ ಬೆಲೆ ಇದೆ, ಹೇಳ್ತೇನೆ, ನನ್ ಬೆಲೆ ಇದೆ. ಮೆಚ್ಬೇಕು ನಿಮ್ ಗುಂಡಿಗೆನ ಸರ್. ರೇವಣ್ಣ ನಿಮ್ ಧೈರ್ಯನ್ ಮೆಚ್ಬೇಕು, ನಿಮ್ ಮಟನ್ ಮೆಚ್ಬೇಕು, ನಿಮ್ ಹೋರಾಟನ್ ಮೆಚ್ಬೇಕು. ಸುಮ್ನಿಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಇಲ್ಲ, ಬಿಜೆಪಿ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ನೀವು ಅಲ್ಲಿ ಎಡವಟ್ ಮಾಡ್ಕೋಬೇಡಿ. ಆಯ್ತಾಯ್ತಲ್ವಾ? ನಾನು ಮತ್ತೊಮ್ಮೆ ಅದನ್ನ ಉಚ್ಚಾರಣೆ ಮಾಡ್ತೀನಿ ನೋಡಿ. ಇಲ್ಲಿ ರೇವಣ್ಣ, ಭವಾನಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಈ ಸಲ ಚುನಾವಣೆಯಲ್ಲಿ ನಿಲ್ಲಕ್ಕಾಗಲ್ಲ. ನಿಲ್ಲೋದಕ್ಕೆ ನಮ್ಮ ಪಕ್ಷ ಅನುಮತಿ ಕೊಡಲ್ಲ. ಇದನ್ನ
ಇನ್ನೊಂದ್ಸಲ ಸವಾಲ ತಗೊಳ್ಬೇಕಾದ್ರೆ ಕೊಟ್ಟರೆ ಹಾ ಕೊಟ್ರೆ ಸರ್ ಅವತ್ತು ನಾನು ನಿಮ್ಗೆ ಏನು ಹೇಳಿದ್ದೀನಿ ಹೇಳಿ, ನಾನು ಹೊರಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ರಾಜಕೀಯದಿಂದ, ಹಾ. ಇದು ಬರ್ದು ಮಾಡಿ ಕೇಳಿ, ಚಾಲೆಂಜ್ ಇದು. ಯಾಕೆ ಅಂತ ಅದನ್ನ ಹೇಳಿ, ನಾನು ಒಪ್ತೀನಿ. ಸಾಧ್ಯನೇ ಇಲ್ಲ, ರಾಜಕೀಯ ಬಿಟ್ಬಿಡ್ತೀನಿ, ಬೇಡ ಕೊಡ್ತಾರ ಅವ್ರು. ನಿಮ್ ಪಕ್ಷದವ್ರಿಗೆ, ಬಿಜೆಪಿ ಅವ್ರಿಗೆ ಮೈತ್ರಿ ಮಾಡ್ಕೊಬಿಟ್ಟವ್ರೀಗ ಸರ್ ಒಂದು ಅನಿವಾರ್ಯ. ಸರ್ ಈಗ ಈ ಒಂದು ತಿಂಗಳ ಹಿಂದೆ ಇದ್ದಂತೆ ಚಿತ್ರಣ ಬೇರೆ ಭಾರತೀಯ ಜನತಾ ಪಕ್ಷದಲ್ಲಿ, ಒಂದು ತಿಂಗಳಿಂದ ಈಚೆಗಿರೋ ಚಿತ್ರಣನೇ ಬೇರೆ. ಅಲ್ಲಿ ಜನಗಳ ಮನಸ್ಸಲ್ಲಿ ಬಿಜೆಪಿ ಬಗ್ಗೆ ಬಹಳ ಅಸಹ್ಯ ಅನ್ನೋ ಭಾವನೆಯನ್ನ ಈ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗಿತ್ತು. ಕರ್ನಾಟಕ ಬಿಜೆಪಿ ವೇಸ್ಟ್ ಆ ಮಟ್ಟಕ್ಕೆ ಬಂದಿತ್ತು ಆ ಭಾವನೆಗಳು ಕೆಲವರಿಂದ, ನಮ್ಮ ಮಾತು ಪಕ್ಷದವರಿಂದ ಅಲ್ಲ, ಕೆಲವರಿಂದ ಆ ಭಾವನೆ ಕ್ರಿಯೇಟ್ ಆಗಿತ್ತು ಅಲ್ಲಿ. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ಯಾರು ಧೃತಿಗೆಡಲಿಲ್ಲ ಅಲ್ಲಿ, ನಮ್ಮ ನಾಯಕರು ಯಾರು ಧೃತಿಗೆಡಲಿಲ್ಲ ಅಲ್ಲಿ. ಕಾಂಗ್ರೆಸ್ ತೆಗಿಲೇಬೇಕಂತ ತೀರ್ಮಾನ ಮಾಡಿದ್ವಿ ನಾವಲ್ಲಿ. ಕಾಂಗ್ರೆಸ್ ಅನ್ನೋಕ್ಕಿಂತಲ್ಲಿ ಆ ಭ್ರಷ್ಟರನ್ನು ತೆಗಿಬೇಕಂತ ತೀರ್ಮಾನ ಮಾಡಿದೀವಿ ಅಲ್ಲಿ. ಇವತ್ತು ಪ್ರತಿಯೊಬ್ಬ ನಾಗರಿಕ ಕೂಡ ಪ್ರಜ್ಞಾವಂತ ಆಗಿದ್ದಾನೆ ಇವತ್ತಲ್ಲಿ. ಇವತ್ತು ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಲಿ. ಬಹಳ ಹೋರಾಟಗಾರ ದೇವರಾಜೇಗೌಡರು ಹೇಳ್ತಿದ್ದೀರಿ, ಕಾಂಗ್ರೆಸ್ ಫ್ರೀ ಕೊಟ್ಟಿದ್ರು, ನಮ್ಗೆ ನಮ್ಮಲ್ಲಿ ಸರಿ ಇರಲಿಲ್ಲ, ಸೋತ್ವಿ, ಈಗ ನಮ್ಮಲ್ಲಿ ಕಾರ್ಯಕರ್ತರ ಉತ್ಸಾಹ ಇದೆ ಅಂತ. ನಿಮ್ಮ ಪ್ರತಿಪಕ್ಷದ ನಾಯಕನೇ JDS ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ವ್ಯಕ್ತಿ ಆರ್ ಅಶೋಕ್ ಮೈತ್ರಿ ಆಗ್ಬಿಟ್ಟಿದ್ದೀರಿ ಈಗ. ಓಕೆ ಸರ್, ಈಗ ನೋಡಿ, ನಿಮ್ಮ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ಉಳಿದಿರೋ ಶಾಸಕರಿಗೆ ಅಡ್ಜಸ್ಟ್ಮೆಂಟ್ ಆಯ್ತಾ ಇಲ್ಲ ಅಲ್ಲಿ. ನೋಡಿ ಒಂದು ವಿಚಾರ ತಮ್ಗೆ ಹೇಳ್ತೀನಿ ಕೇಳಿ. ನಿಮ್ಮಲ್ಲೇ ಕಿತ್ತಾಡ್ತಾವ್ರೆ ನೋಡಿ, ನಮ್ಮಲ್ಲಿ ಮಾಡ್ತೀರಿ ನೀವು ಹೋರಾಟ? ಇಲ್ಲ, ನಮ್ಮಲ್ಲಿ ಕೆಲವರು ಬಾಯಿ ಬಿಡ್ಕೋತಾರ ಮಾತಾಡ್ತಾ ಇದಾರೆ ಅಲ್ಲಿ. ನೋಡಿ, ನಾನು ರಾಜ್ಯ ವಕ್ತಾರನಾಗಿ ನಾನು ಕೂಡ ಸಲಹೆಗಾರನಾಗಿ ಹೋಗಿದ್ದೆ, ಮಾಧ್ಯಮ ಸಲಹೆಗಾರನಾಗಿ ನಾನು ಅಧಿಕೃತವಾಗಿ ಹೋಗಿದ್ದೆ ಈ ಸಲ ಬೆಳಗಾಂ ಅಧಿವೇಶನಕ್ಕೆ. ಅಲ್ಲಿ ನಾವು ಯಾವ ಸ್ಟ್ರಾಟಜಿ ಮಾಡಬೇಕು, ಯಾವ ಥರ ಪಕ್ಷನ ಮುನ್ನಡೆಸಬೇಕು ಅಂತಂತೇಳಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಿದ್ದು ನಾವಲ್ಲಿ. ತದನಂತರ ಆರ್ ಅಶೋಕ್ ಅವರು 1 ಗಂಟೆಗಳ ಕಾಲ ನಮ್ಮ ಹತ್ರ ಚರ್ಚೆ ಮಾಡ್ತಾಯಿದ್ರು. ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ನಾವಲ್ಲಿ, ಈ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಕೊಂಡೊಯ್ಬೇಕು ನಾವಲ್ಲಿ, ಯಾವ ರೀತಿಯಲ್ಲಿ ನಾವಲ್ಲಿ ಸರ್ಕಾರವನ್ನು ಕಟ್ಟಾಕಬೇಕು ಅಂತ ನಾವು ಚರ್ಚೆ ಮಾಡ್ತಿದ್ದು ನಾವಲ್ಲಿ. ಅಂದರೆ ಮೊದಲ ಅಶೋಕ ಬೇರೆ, ಈಗಿರೋ ಅಶೋಕ ಬೇರೆ. ಅಶೋಕ್ ಬದಲಾಗಿದ್ದಾರೆ ಖಂಡಿತ. ಇವತ್ತು ಸಾಮ್ರಾಟ್ ಅಶೋಕ್ ನಮ್ಮವರು ಈಗ ಸಾಮ್ರಾಟ್. ಎಸ್, ಸಾಮ್ರಾಟ್ ಅಶೋಕ್. ಎಸ್, ಹಿಂದೆ ಆ ಅಶೋಕ್ ನನಗೆ ಗೊತ್ತಿಲ್ಲ. ಹಳೆ ಅಶೋಕ್ ಅಲ್ಲ. ಇಲ್ಲ ಸರ್, ಹೊಸ ಅಶೋಕ್. ಖಂಡಿತ ಸರ್. ಏನು ಅವ್ರು ಒಳ್ಳೆಯವರು ಆದ್ರೆ ಅವ್ರು ಸರಿ ಹೋದ್ರೆ ನಿಮ್ ಪಾರ್ಟಿಗೆ ತಾನೇ ಲಾಭ, ನನಗೇನ್ ಲಾಭ ಅಲ್ಲಿ. ಓಕೆ, ಬದಲಾಗವ್ರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಏನ್ ಹೇಳ್ತೀರಿ? ವಿಜಯೇಂದ್ರ ಸರ್, ಅವನು ಡೈನಾಮಿಕ್ ಹೀರೋ. ಅವ್ರಿಗೆ DK ಶಿವಕುಮಾರ್ ಹೊರತಾ ತಿಳ್ಕೊಳಕ್ಕೆ ಸರಿಯಾದ ವ್ಯಕ್ತಿ ಹಂಗಾರೆ. ಸರ್, ಅವ್ರಿಗೆ ಅಜಾತ ಶತ್ರುಗಳಿಗೆ, ಅವ್ರಿಗೆ ಶತ್ರುಗಳು ಇಲ್ಲಿರುವಂತ ವ್ಯಕ್ತಿ ಅಂದ್ರೆ ಅವರೇ. ಅವರು ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ಸರ್, ನೋ ಅಡ್ಜಸ್ಟ್ಮೆಂಟ್. ತಪ್ಪು ತಿಳ್ಕೊಬೇಡಿ, ಅಡ್ಜಸ್ಟ್ಮೆಂಟ್ ಅಲ್ಲ ಅಲ್ಲಿ. ಅಜಾತ ಶತ್ರು ಅಂದ್ರೆ ಅಜಾತ ಶತ್ರು ಅಂತ ಅಂದ್ರೆ ನನ್ನ ಬೇರೆ ಪಾರ್ಟಿಗಲ್ಲ, ನಮ್ಮ ಪಾರ್ಟಿಯಲ್ಲಿ ಇದಾರಲ್ಲ, ಯಾರಿಗೂ ಅವ್ರು ಬೇಡವಾಗಿರೋ ವ್ಯಕ್ತಿ ಅಲ್ಲ. ಅವರು ಬೇರೆ ಏನ್ ಬೇಕಾ ಮಾತಾಡ್ಬೋದು. ಬೆಳಗ್ಗೆ ಎದ್ರೆ ಬೈತಿರ್ತಾರಪ್ಪ ಸರ್, ಅವ್ರನ್ನ ವೈಯಕ್ತಿಕವಾಗಿ ಕೇಳಿ ಸರ್. ವಿಜಯೇಂದ್ರ ಬಗ್ಗೆ ಮಾತಾಡ್ತಾರೆ ಅವರು, ಟಿವಿ ಮುಂದೆ ಏನೋ ಮಾತಾಡ್ಬೋದು ಅವ್ರದಲ್ಲಿ. ಮರ್ಯಾದೆ ನಿಮ್ ಪಾರ್ಟಿ ಇವತ್ತು ಅವರ ಯಶಸ್ಸನ್ನು ಅವರು ಎಂಜಾಯ್ ಮಾಡ್ತಾರೆ ಇವತ್ತಲ್ಲಿ. ಯಾವ ರೀತಿ ಕೆಲಸ ಮಾಡ್ತಾರೆ ಯಾರು ಬೆಳಿಗ್ಗೆ ನೋಡಿ, ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ರೆ ರಾತ್ರಿ 12 ಗಂಟೆ ಗಂಟ ಪಾರ್ಟಿ ವರ್ಕರ್ ಜೊತೆ ಇರ್ತಾರೆ. BY ವಿಜಯೇಂದ್ರ ಪಕ್ಷ ಸಂಘಟನೆ ಬಗ್ಗೆ ಯಾವುದೇ ತಕರಾರಿಲ್ಲ. BY ವಿಜಯೇಂದ್ರ ಸ್ಟ್ರಾಟಜಿ ಬಗ್ಗೆ ಯಾವುದೇ ತಕರಾರಿಲ್ಲ. BY ವಿಜಯೇಂದ್ರ ತಂತ್ರಗಾರಿಕೆ ಬಗ್ಗೆ ತಕರಾರಿಲ್ಲ. ಆದ್ರೆ BY ವಿಜಯೇಂದ್ರ ನಿಮ್ ಪಾರ್ಟಿ ಒಂದ್ 20-30 ಜನ ಸೋಲ್ಸ್ಬಿಟ್ರು. ತಪ್ಪು ಮಾಹಿತಿ, ಅದು ತಪ್ಪು ಮಾಹಿತಿ. ಯಾಕೆ ಅಂತ ಆರೋಪ ಮಾಡ್ತಾರೆ. ಅದು ಏನಾಯ್ತು ಅಂದ್ರೆ ಅವ್ರಿಗೆ ಸ್ಪಷ್ಟ ಮಾಹಿತಿ ಇಲ್ಲ. ಸ್ಪಷ್ಟವಾಗಿ ಏನಂತೆ ಮಾಹಿತಿ ಹಂಗಾರೆ ಸರ್, ಸ್ಪಷ್ಟ ಮಾಹಿತಿ ಅಂತ ಅಂದ್ರಲ್ಲಿ ಈ ಕಾಗೆ ಕೊಂಬೆ ಮೇಲೆ ಕೂರೋದಕ್ಕೂ ಕೊಂಬೆ ಕಟ್ಟಾಗಿ ಬೀಳೋದಕ್ಕೊಂದು ಅಂತ ಹೇಳಿ ಅವ್ರು ಮಾಡಿದಂತ ಯಾವುದೋ ಎಡವಟ್ಟುಗಳಲ್ಲಿ ಅವ್ರಿಗೆ ಸೋಲು ಅನ್ಬೋದು. ಈಗ ನಾನು ಸಣ್ಣ ಎಕ್ಸಾಂಪಲ್ ಅಂದೆ, ಅಲ್ಲಿ ನಾ ಠೇವಣಿ ಕಳ್ಕೊಂಡೆ. ನಾನಲ್ಲಿ ಕಾರಣ ಯಾರು? ನಾನು ಇನ್ನ ಕೆಲಸ ಮಾಡ್ಬೇಕಾಯ್ತು ರಾಜಕೀಯವಾಗಿ, ನಾನಲ್ಲಿ ಗ್ರೌಂಡ್ ವರ್ಕ್ ಕೆಲಸ ಮಾಡ್ಬೇಕಾಯ್ತು, ನಾನಲ್ಲಿ ಜನಗಳು ಮನ್ಸಿಗೆ ಗೆಲ್ಬೇಕಾಯ್ತು. ಆದ್ರೆ ವಿಫಲವಾಗಿದ್ದೀನಿ, ಅದನ್ನ ಒಪ್ಕೋಬೇಕು ನಾನಲ್ಲಿ. ಅದನ್ನ ಬಿಟ್ಬಿಟ್ಟು ನಾನಲ್ಲಿ ನನ್ನ ಸೋಲಿಗೆ ವಿಜಯೇಂದ್ರ ಕಾರಣ, ವಿಜಯೇಂದ್ರ ಬರಲಿಲ್ಲ, ಯಡಿಯೂರಪ್ಪಾಜಿ ಕಾರಣ, ನಳಿನ್ ಕುಮಾರ್ ಕಟೀಲ್ಜಿ ಕಾರಣ, ಬೊಮ್ಮಾಯಿ ಬರಲಿಲ್ಲ ಅಂತ ಅದು ಆರೋಪ ಮಾಡೋದು ತಪ್ಪಲ್ವಾ? ಅದು ಮಾಡಂಗಿಲ್ಲ, ನೀವು ಮಾಡಬಾರ್ದು. ಮಾಡಂಗಿಲ್ಲ, ಹೋಗ್ತಾರಲ್ಲ, ಅದೇ ಮಾಡ್ತೀರಿ ನೀವು. ಅಲ್ಲ, ಪ್ರಶ್ನೆ ಅಂತ ಅಂದ್ರೆ ವಾಸ್ತವ ಆಯ್ತು, ಏನೋ ಎಲ್ಲ ಸರಿ ಮಾಡ್ಕೊಳ್ಳ ಹೋಯ್ತಾ ಇದ್ರಿ. ಹೋಗ್ತಾರ ನೀವು, ಹೋಗ್ತಾರ್ತನ ಮಾಡ್ತಾ ಇದೀರಿ. ಲೋಕಸಭೆ ಚುನಾವಣೆ 28 ಕ್ಷೇತ್ರ, ಎಷ್ಟು ಗೆಲ್ತೀರಿ ಬಿಜೆಪಿ ಅವರು? ಒಂದು ನೋಡಿ, ಒಂದು ಕೂಡ ವ್ಯತ್ಯಾಸ ಆಗಲ್ಲ. 28 ಗೆಲ್ತೀವಿ ಸರ್ ನಾವು. JDS ನವ್ರಿಗೆ ಎಷ್ಟು ಕೊಡ್ತೀರಿ? ಅದು ದೊಡ್ಡವ್ರಿಗೆ ಬಿಟ್ಟರೆ ವಿಚಾರ. ಅದು ಇದೆಲ್ಲ ಯಾಕೆ ಪಕ್ಕ ಹೇಳ್ತಿಲ್ಲ? ಕೊಡೋದೇ ಇಲ್ಲ ಒಂದು ಅಂತ ಹೇಳ್ಬೇಕಲ್ಲ ನೀವು ಹಂಗಾರೆ. ಒಂದು ಹೇಳ್ತೀನಿ ನಾನು, ಅದೇನು ದೊಡ್ಡವ್ರು ಬಿಟ್ಟೆ ವಿಚಾರ ಅಂತ ಹೇಳ್ತೀನಿ ನಿಮಗೆ. ಅಲ್ಲಿ ಈಗ ಒಂದು ಮತ್ತೆ ಮೊದಲನೇದು 2ನೇ ಪಾಯಿಂಟ್ ಹೇಳ್ತೇನೆ ನಾನು. ಒಂದು, ಮೈತ್ರಿ ಎಲ್ಲ ಮರ್ಜ್ ಆಗ್ಬೋದು ಅಂತ ಹೇಳಿ. ಅವರು ನಮ್ಮ ಬಿಜೆಪಿ ಪಾರ್ಟಿಯಿಂದಲೇ ಆಗ್ಬೋದು, ನಮ್ಮ ಪಾರ್ಟಿ ನಿಂತ್ಕೋಬಹುದು ಅವರಲ್ಲಿ. ನಾವು ನಿಮ್ಮ ಯಾವುದೇ ಮಾತನ್ನ ಅಲ್ಲೆಗಿಳಿಯಲ್ಲ. ಅಲ್ಲೆಗಿಳಿ ಅಂತ ವ್ಯಕ್ತಿ ಆಗಿದ್ರೆ ನಾನು ಕೂರ್ಸ್ಕೊಂಡು ಸಂದರ್ಶನ ಮಾಡ್ತಿರ್ಲಿಲ್ಲ. ದೇವರಾಜೇಗೌಡರು ಕರ್ನಾಟಕದ ಪಾಲಿಟಿಕ್ಸ್ ನಲ್ಲಿ
ಅನ್ನೋದಕ್ಕಿಂತ ಒಂದು ಹೋರಾಟದ ದಿಸೆಯಲ್ಲಿ ಇವರ್ ಲೈಕ್ ಎ ಡೈಮಂಡ್ ಎಲ್ಲ ಜನರ ಆಶೀರ್ವಾದ ಸರ್. ಮಾಡ್ತಿದ್ದೀರಿ. ತಪ್ಪಿರಬಹುದು, ತಪ್ಪಿಲ್ಲದಿರಬಹುದು, ಈ ಹೋರಾಟದ ಕಿಚ್ಚು, ಈ ಧೈರ್ಯ ಇವೆಲ್ಲ ಇದೆಯಲ್ಲ, ಅಪ್ರಿಷಿಯೇಟ್ ಮಾಡುವಂತ ವ್ಯಕ್ತಿ. ಓಕೆ, 28ಕ್ಕೆ 28 ಗೆಲ್ತೀವಿ ಅಂತ ಖಂಡಿತ ಹೇಳ್ತಾರೆ. ಗೆಲ್ತೀವಿ ನಾವು. ಏನ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಡಲೆಪುರಿ ತಿಂತಿರ್ತಾರ ಸರ್? ಕಡಲೆಪುರಿ ತಿನ್ನೋ ಪರಿಸ್ಥಿತಿ ತಂದು ಮಾಡ್ತಾರೆ ಅವ್ರಿಗೆ. ಅವರು ಈಗ ಅವ್ರ ಜನಗಳಿಗೆ ಉತ್ತರ ಕೊಡ್ಲಿ ಸಾಕು. ಅವರು DCM CM ಸ್ಟ್ರಾಂಗ್ ಆಗವ್ರೆ. 28ರಲ್ಲಿ 28 ಗೆಲ್ಲಬೇಕು. ಎಲ್ಲಾ ಭಾಗ್ಯ ಕೊಟ್ಟು, ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡಕ್ ಕೊಟ್ಟು, ಆ ಹೆಣ್ಮಕ್ಳು ಏನಂತವ್ರು ಇವತ್ತು ಉಚಿತವಾಗಿ ಸರ್? ಯಾವ ಹೆಣ್ಮಕ್ಳು ಎಲ್ಲ ಕೊಟ್ಟು, ಸರ್ ಯಾವ ಹೆಣ್ಮಕ್ಳು ಎಲ್ಲಾ ಮಾಡ್ತಾವ್ರೆ. ಅವ್ರ ಜನ ಓಟ್ ಹಾಕ್ತಾ ಇರ್ತಾರ, ಹಾಕ್ತಾ ಇರ್ತಾರ. ಈಗ ಮೂರ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಸರ್. ಈಗ ಶಕ್ತಿ ಕೊಟ್ಟವ್ರೆ, ಶಕ್ತಿ ಯೋಜನೆ ಕೊಟ್ಟವ್ರೆ. ಯಾವ ಹೆಣ್ಮಕ್ಳು ಇನ್ ಟೈಮ್ ಅಲ್ಲಿ ಆ ಬಸ್ಸಲ್ಲಿ ಸೀಟರ್ ಕುಳಿತುಕೊಂಡಾಗಿರೋ ಒಬ್ರು ತೋರಿಸಿ ನರಕನ. ಇವಾಗ ಖಾಲಿ ಹೋಯ್ತಾವೇನೋ ಸರ್? ಫುಲ್ ಖಾಲಿ ಹೋಯ್ತಾ ಇಲ್ಲ, ಫುಲ್ ಹೋಯ್ತಾವಲ್ಲಿ. ನರಕದಲ್ಲಿ ಹೋಗ್ಬೇಕು ಅವರಲ್ಲಿ. ಇವತ್ತಲ್ಲಿ ಬೆಳಿಗ್ಗೆ 10 ಗಂಟೆಗೆ ಎದ್ದು ಶಾಲೆಗೆ ಹೋಗ್ಬೇಕು ಹೋಗುವಂತ ಸಿಕ್ಕಾಗ ನನ್ಗೂ ಇರ್ಲಿ, ಮನೆಯವ್ರಿಗೂ ಇರ್ಲಿ, ಅದನ್ನೇ ಹೇಳ್ತಾರಲ್ಲಿ ಸರ್. ಇವತ್ತು ನನಗೆ ಬಸ್ ಬೇಡಪ್ಪ, ನಾನು ಆಟೋದಲ್ಲಿ ಹೋಗ್ಬೇಕಂದ್ರೆ ಆಟೋದಲ್ಲಿ 200 ರೂಪಾಯಿ ಕೊಡ್ಬೇಕು ಅವರಲ್ಲಿ, 5 ರೂಪಾಯಿ. ಬಿಜೆಪಿಗರು ಈ ರೀತಿಯ ಮಾತ್ಗಳಾಡೆ ಅದ್ಗಡ್ಸ್ಕೊಂಡ್ರು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಒಂದು MLA ಗೆಲ್ಸ್ಕೊಳಕ್ಕಾಗಲಿಲ್ಲ ಎಕ್ಸ್ಟ್ರಾ. ಒಂದು ನನ್ನ ಮಾತಿನಲ್ಲಿ ಏನ್ ತಪ್ಪಿದೆ ಈಗ? ಇವತ್ತು ನಾನು ಹೇಳ್ತಾ ಇರೋದು, ಹೆಣ್ಮಕ್ಳು ಯೋಜನೆಗಳು ನಿಮ್ಗಿಷ್ಟ ಆಗದೆ ಇರಬಹುದು. ಹಂಗಾರೆ ಬಿಜೆಪಿ ಕಾರ್ಯಕರ್ತರು ಓಟ್ ಹಾಕ್ತಾರೆ, ಯಾರು ತಗತಿಲ್ವಾ? ಹಂಗಾರೆ ಫ್ರೀ ಓಡಾಡ್ತಿಲ್ವಾ? ಸರ್ ಈಗ ಕೊಡ್ತಾರೆ ಬಿಜೆಪಿ ಓಟ್ ಹಾಕ್ತಾರೆ, ಯಾರು ಎಲೆಕ್ಟ್ರಿಸಿಟಿ ಬೇಡ ನಾವು ಫುಲ್ ಕಟ್ತೀವಿ ಅಂತ ಕಟ್ತಾವ್ರ ಇಲ್ವಲ್ಲ? ಒಂದ್ ವಿಚಾರ ನೋಡಿ ನೀವು, ಅವ್ರು ಯಾರು ಕಾಂಗ್ರೆಸ್ ಕೋಟ್ ಹಾಕ್ತಾ ಇರ್ತಾರ? ಇಲ್ಲಿ ಬಹಳ ಗಂಭೀರವಾದ ವಿಚಾರ ಅಂತ ಅಂದ್ರೆ, ಹಿಂದೆ ಅವ್ರ ಮನೆಗೆ 100-150 ರೂಪಾಯಿ ಕರೆಂಟ್ ಚಾರ್ಜ್ ಬರ್ತಾ ಇತ್ತು. ಓಕೆ, ಈಗ ಏನಾಗಿದೆ ಅಂತ ಅಂದ್ರೆ ಆ ಸರಾಸರಿ ಲೆಕ್ಕ ಹಾಕಿಬಿಟ್ರು ಅಲ್ಲಿ. ಈಗ ಸ್ವಲ್ಪ ಜಾಸ್ತಿ ಉರ್ಸಕ್ ಶುರು ಮಾಡಿದ್ರಲ್ಲಿ. ಉರ್ಸ್ತಾರೆ. ಉರ್ಸಿದ ತಕ್ಷಣ ಅಲ್ಲಿ ಆ 150 ರೂಪಾಯಿ ಸರಾಸರಿ ಇತ್ತಲ್ಲ, 150 ರೂಪಾಯಿ ಮೇಲೆ ಜಾಸ್ತಿ ಬಂದ ತಕ್ಷಣ ಅಲ್ಲಿ 250 ರೂಪಾಯಿ ಕಟ್ಟಬೇಕು. ಇವಾಗ ಅದೊಂದು ಸ್ವಲ್ಪ ತಿಳ್ಕೊಳ್ಳಿ. ಈಗ ನಿಮ್ಮ ಮಾಧ್ಯಮದ ಒಂದು ಮಾಹಿತಿ ಗೊತ್ತಿಲ್ಲ ಅದು. ಈಗ ಸರಾಸರಿ 150 ರೂಪಾಯಿ ಬರ್ತಾ ಇತ್ತು ಅನ್ಕೊಳ್ಳಿ. ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿಲ್ಲ ತಾನೆ? ಸತ್ಯ ಇದು. ಬೇಕಾದ್ರೆ ನೀವು ಡೈರೆಕ್ಟ್ ಲೈವ್ ನನಗೆ ಗೊತ್ತಿರುವಂಗೆ 200 ರೂಪಾಯಿ ಪ್ಲಸ್ 10% ಅಡಿಷನಲ್ 220 ರೂಪಾಯಿ ವರೆಗೂ ಎಕ್ಸಾಮ್ಷನ್. 220 ರೂಪಾಯಿ ಮೇಲೆ ಬಂದ್ರೆ ಅದ್ರ ಮೇಲೆ 10 ರೂಪಾಯಿ 20 ರೂಪಾಯಿ ಕಟ್ಟಬೇಕಷ್ಟೇ. ಇಲ್ಲ ಆತರ ಇಲ್ಲ ಫುಲ್ ಕಟ್ಟಬೇಕಾ? ಫುಲ್ ಕಟ್ಟಬೇಕು. ಇವಾಗ ಬದು ದೊಡ್ಡ ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸ್ಟ್ರಾಂಗ್ ಅವರೇ. ಖಂಡಿತ ಪ್ರಿಯಾಂಕರ್ಗೆ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ. ಹಾಕ್ಬೋದು. ಈಗ ಒಂದ್ ನಿಮಿಷ, ಈಗ ನಾವು ಡೈರೆಕ್ಟ್ ಪ್ರಿಯಾಂಕರ್ಗೆ ಕೇಸ್ ಹಾಕ್ತಾರೆ ಸರ್. ನನ್ನ ಮನೆ ಪಕ್ಕದ ಮನೆ ಇದಾವೆ ಈಗ ಅಲ್ಲಿ. ನನ್ನ ಮನೆ ಪಕ್ಕದ ಮನೆ ಪಾಪ ಇದಾರಲ್ಲ ಅವರಲ್ಲಿ. ಅವ್ರಿಗೆ ಅಂತ ಪ್ರತಿ ವರ್ಷಕ್ಕೆ ಮಾಹಿತಿ ತಪ್ಪಾದ್ರೆ ಕೇಸ್ ಹಾಕ್ತಾರೆ. ಹಾಕ್ಲಿ ಅವರಲ್ಲಿ, ಅವ್ರ ಮೇಲೆ ನಾವು ಹಾಕ್ತಿವಿ ಅವರಲ್ಲಿ. ಸರ್ ನಮ್ಮ ಪಕ್ಕದ ಮನೆಯವ್ರದ್ದು ಕೇಳಿಲ್ಲ. ನನ್ನ ಪಕ್ಕದ ನಮ್ದು ಮೊದಲು 1800 ರೂಪಾಯಿ ಕರೆಂಟ್ ಬಿಲ್ ಬರ್ತೈತೆ ನನ್ನ ಮನೆಗೆ. ಅದು ಈಗ 4000 ಬರ್ತೈತೆ ನನಗೆ. ಈಗ ನನಗೆ ನನ್ನ ಮನೆಗೆ ಆತ ಒಂದ್ ಮನೆಗೆ 4000 ಬರ್ತೈತೆ ಅಲ್ಲಿ. ಆಮೇಲೆ ಏನಾಗುತ್ತೆ ಇವ್ರದಂತ ಸರಾಸರಿ ಇವ್ ನನ್ಗೆ ಗೊತ್ತಿಲ್ಲ. ನಮಗೆ ಲೈನ್ ಮೇಲೆ ಹೇಳ್ದಲ್ಲ ಗೊತ್ತಾಗಿದೆ ನಮ್ಗೆ. ಇಲ್ಲಿ 158, 140, 162 ರೂಪಾಯಿ ಮೇಲೆ ಅವ್ರ ಮನೆ ಕರೆಂಟ್ ಬಿಲ್ ಬಂದೇ ಇಲ್ಲ ಅಲ್ಲಿ. ಈಗ ಕರೆಂಟ್ ಫ್ರೀ ಅಂತ ಇವ್ರು ಏನ್ ಮಾಡ್ಬಿಟ್ರು, ಸ್ವಲ್ಪ ಜಾಸ್ತಿ ಕರೆಂಟ್ ಶುರು ಮಾಡಿದ್ರು. ಈಗ 230 ರೂಪಾಯಿ ಬರಕ್ಕೆ ಶುರು ಮಾಡ್ತಾರೆ ಅಲ್ಲಿ. 168 ಹೋಯ್ತಲ್ಲಿ 230 ರೂಪಾಯಿ ಬಿಲ್ ಸ್ಟಾರ್ಟ್ ಆಗ್ಬಿಡ್ತೀವಿ ಅವ್ರದ್ದು. ಗೌಡ್ರ ನೀವು ಏನಾರ ಹೇಳಿ ಸಾವಿರ, ಅವರು ಜಾರಿ ಮಾಡಕ್ ಮುಂಚೆ ಜನ ಹೇಳಿದ ತಕ್ಷಣ ಓಟ್ ಹಾಕ್ಬಿಟ್ಟವ್ರೆ. ಈಗ ಇಂಪ್ಲಿಮೆಂಟ್ ಮಾಡವ್ರೆ. ಕಾಂಗ್ರೆಸ್ ಅವ್ರು ನನ್ಗೆ ಹೇಳೋದೇನು ಅಂದ್ರೆ, ನಾವು 50%ಗಿಂತ ಜಾಸ್ತಿ ಓಟ್ ತಗೋತೀವಿ, ಬಿಜೆಪಿ ಕ್ಯಾಂಡಿಡೇಟ್ಗಳಿಗೆ ಡೆಪಾಸಿಟ್ ಬರ್ದಂಗ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ನೀವು ನೋಡ್ರಿ 28ಕ್ಕೆ 28 ಗೆಲ್ತಾರೆ ಸರ್. ಈ ಸಲ 28 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕ್ಲಿ ಬನ್ನಿ ಸರ್. ಕಾಂಗ್ರೆಸ್ನವರು 28 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಹಾಕ್ಲಿ ಫಸ್ಟ್. ಏನ್ ಬರ್ಕಬಿಡಿ ಸರ್ ಬೇಕಾದ್ರೆ ನೀವು. ಕಾಂಗ್ರೆಸ್ ಹಲವಾರು ನಾಯಕರ ಜೊತೆ ಟಚ್ ಅಲ್ಲ ಅವ್ರೆ. 28 ಕ್ಷೇತ್ರ ಕ್ಯಾಂಡಿಡೇಟ್ ಹಾಕಿ ಕೇಳಿ ಸರ್. ಬಿಜೆಪಿ ಬಂದು ಕಾಲಿಡಿತಾವ್ರೆ ಕೆಲವ್ರನ್ನ. 2019 ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಸಹ 28 ಕ್ಷೇತ್ರಗಳಲ್ಲಿ 25 ಬಿಜೆಪಿ, 1 ಬಿಜೆಪಿ ಬೆಂಬಲಿತ ಸಂಸದೆ ಸುಮಲತಾ, 1 JDS, 1 ಕಾಂಗ್ರೆಸ್. ನಾನು ಹಾಗಾಗಿ ಯಾವ ಮಾತನ್ನು ಆಗುತ್ತೆ ಆಗಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಜನ ಪ್ರಬುದ್ಧರು. ಸರ್ ಇನ್ನು 2 ತಿಂಗಳಲ್ಲಿ ರಾಜಕೀಯ ಚಿತ್ರಣ ಬದಲಾಗ್ತದೆ. ಇದೇನಿದೆ 2 ತಿಂಗಳಲ್ಲಿ ಪಿಕ್ಚರು? ಹೌದು, 2 ತಿಂಗಳಲ್ಲಿ ಸಂಪೂರ್ಣ ರಾಜಕೀಯ ಚಿತ್ರಣ ಬದಲಾಗ್ತದಲ್ಲಿ. 2 ತಿಂಗಳ ನಂತರ ನಿಮ್ ಟಿವಿ ಸ್ಟುಡಿಯೋ ನಾನೇ ಬರ್ತೀನಿ ಅಲ್ಲಿ. ಚಿತ್ರಣ ಅಂದ್ರೆ ಏನೋ ಚಿತ್ರಾನ್ನ ಆಗತ್ತಾ? ಚಿತ್ರಣ ಅಂತ ಅಂದ್ರೆ ರಾಜಕೀಯ ಏನ್ ಬೇಕಾರಾಗ್ಬೋದು. ಚಿತ್ರಾನ್ನ ಆಗೋ ಲೆಕ್ಕಾಚಾರ ಅಲ್ಲ, ಸರ್ಕಾರ ಇರ್ತದಿಲ್ವ ನೋಡಿ. ಆಮೇಲೆ ಅದೇ ನಂಗೆ ಕೇಳ್ತಾ ಇರೋದು. ನಿಮ್ಮವರೆಲ್ಲ ಅದೇ ಹೇಳ್ಕೊಂಡು ಓಡಾಡ್ತಿದ್ರಿ. 135 ಸ್ಥಾನ ಕೊಟ್ಟವ್ರು ಕಾಂಗ್ರೆಸ್ ಅವ್ರಿಗೆ ರಾಜ್ಯದ ಜನ. ಅದು ಬಿದೋಗುತ್ತೆ ಅಂತಿರ್ಲಿ. ಹೆಂಗಿದು ಇದೆ? ಅದು ಈ ದೇಶದ ಕಾನೂನು ಅಷ್ಟು ಸುಭದ್ರವಾಗಿದೆ, ಬಹಳ ಬಲಿಷ್ಠವಾಗಿದೆ ಅಲ್ಲಿ ಕಾನೂನು. ಎಸ್, ಬಿಜೆಪಿ ಅವರ ಕುತಂತ್ರ ಅಲ್ಲ. ಇಲ್ಲ, ನಾವ್ ಮಾಡಲ್ಲ. ಬಿಜೆಪಿ ಕುತಂತ್ರ ಆ ಕುತಂತ್ರಕ್ಕೆ ಕಾನೂನಾತ್ಮಕವಾಗಿ ಸರ್ಕಾರ ಬಿದೋಗುತ್ತೆ. ರಿಸರ್ವ್ ಇದೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ. ಎನಿ ಟೈಮ್ ಜಡ್ಜ್ಮೆಂಟ್ ಹೊರಗೆ ಬರ್ಬೋದು. ಎಸ್, ಓಕೆ. ನಾನು ಒಂದಷ್ಟು ವ್ಯಕ್ತಿಗಳ ಹೆಸರು ಹೇಳ್ತೀನಿ. ಆ ವ್ಯಕ್ತಿಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನರೇಂದ್ರ ಮೋದಿ ಅವರು
ಅದು ವಿಶ್ವಮಾನವ ಅವರು. ವಿಶ್ವಮಾನವ ಕುವೆಂಪು ಅವರು ಹೇಳಿದ ವಿಶ್ವಮಾನವ. ಖಂಡಿತ ಸರ್. ಕುವೆಂಪು ನಾವು ನೋಡಿತ್ತಿಲ್ಲ ನಾವಲ್ಲಿ, ಚಿತ್ರದಲ್ಲಿ ನೋಡಿದ್ದು ನಾವಲ್ಲಿ. ಇವತ್ತು ನಾವು ಕಣ್ಣಾರೆ ನರೇಂದ್ರ ಮೋದಿಜಿಯವ್ರು ನೋಡ್ತಾ ಇದ್ದೀವಿ ನಾವು. ಅಮಿತ್ ಶಾ ಅವರು ಈಗಾಗಲೇ ನಮ್ಮ ಚಾಣಕ್ಯ ಅಂತ ಹೇಳಿ ಆಗಿದೆ ಅಲ್ಲಿ. ಅದು ನಾವು ಅದಕ್ಕೊಂದು ಪದ ಮೀರಿ ಮೇಲೆ ಹೋಗ್ತಾರೆ ಅವರು. ರಾಹುಲ್ ಗಾಂಧಿ ಅವರು ಇನ್ನು ಆಟ ಆಡ್ತಾರೆ ಮಗು. ಅದು ಮಗು 50 ವರ್ಷ ದಾಟ್ತು ಅನ್ಕೋತೀನಿ. ಅದು ಆ ಕ್ಯಾರೆಕ್ಟರ್ಲಿ ಮೊನ್ನೆ ಅಲ್ಲ, ಸಂಸತ್ತಲ್ಲಿ ಆ ಮಗುವಿನ ಮನಸ್ಸಿದೆ ಅಂತಂದ್ರೆ ಒಳ್ಳೆ ತಾನೆ. ಮಗು ಅದಂದ್ರೆ ಆ ತೀಟೆಗಳು ಆಡ್ತದಲ್ಲ ಮಗು. ಮೊನ್ನೆ ಸಂಸತ್ತಲ್ಲಿ ಹೊರಗಡೆ ಬಂದು ಅವರು ಸ್ಪೀಕರ್ ಬಗ್ಗೆ ಚೇಷ್ಟೆ ಮಾಡ್ತಾರೆ, ಇದನ್ನ ವಿಡಿಯೋ ಮಾಡ್ತಾರೆ ಅಂದ್ರೆ ಅವ್ರ ಮಗು ಅಂತ ಕರಿಬೇಕು, ಏನು ಕರಿಬೇಕು ಅವ್ರನ್ನ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ದಲಿತರ ಪರಮೋಚ್ಚ ನಾಯಕ. ನಾವು ಅವ್ರ ಬಗ್ಗೆ ಹೇಳಕ್ಕೆ. ನರೇಂದ್ರ ಮೋದಿ ಆಪೋಸಿಟ್ ಅವರೇ ಪ್ರಧಾನಿ ಕ್ಯಾಂಡಿಡೇಟ್. ಸಂತೋಷ. ಈಗ ಯುದ್ಧಕ್ಕೆ ಹೋದಾಗ ಅಲ್ಲಿ ಹುಲಿ ಜೊತೆ ಹುಲಿನೇ ಫೈಟ್ ಮಾಡ್ಬೇಕಲ್ಲಿ. ಬಟ್ ನಮ್ಮ ಹುಲಿ ಜೊತೆ ಅದು ಇಲಿ ಬಂದು ನಿಂತ್ಕತೈತೆ. ಇನ್ನೇನು ಹೇಳಕ್ಕಾಗಲ್ಲ ಅದ್ರ ಮೇಲೆ ನಾವು. ನರೇಂದ್ರ ಮೋದಿಗೆ ಸರಿಸಾಟಿ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖಂಡಿತ ಅಲ್ಲ. ಓಕೆ, ದೇವೇಗೌಡರು ಮಣ್ಣಿನ ಮಗ. ಆಮೇಲೆ 24 ಗಂಟೆಗಳ ರಾಜಕಾರಣಿ. ಆಮೇಲೆ ರಾಜಕೀಯ ಪಂಡಿತ. ಕುಮಾರಸ್ವಾಮಿ ಅವರು ಅವನು ಕರ್ನಾಟಕದ ಸ್ವಲ್ಪ ಚಾಣಕ್ಯ. ಅವನು ಕುಮಾರಸ್ವಾಮಿ ಖಂಡಿತ ಕರ್ನಾಟಕ ಚಾಣಕ್ಯ. ಹೌದು. ಸಿದ್ದರಾಮಯ್ಯ ಮಹಾನ್ ಬುದ್ಧಿವಂತ, ಅತಿ ಬುದ್ಧಿವಂತರು. ಡಿ ಕೆ ಶಿವಕುಮಾರ್ ನಾನೇ ಅನ್ನೋ ಗರ್ವ, ನನ್ನಿಂದಲೇ ಅಲ್ಲ ಅನ್ನೋ ಗರ್ವ. ವಿಜಯೇಂದ್ರ ಡೈನಾಮಿಕ್ ಹೀರೋ ಅಂತ ಹೇಳಿದ್ರು ನಾವಲ್ಲಿ. ಬಟ್ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂತ ಒಬ್ಬ ಪರಮೋಚ್ಚ ನಾಯಕನಾಗ್ತಾನೆ. ಮುಖ್ಯಮಂತ್ರಿ ಆಗ್ತಾರೆ. ಖಂಡಿತ ಆಗ್ತಾರೆ. ವಿಜಯೇಂದ್ರ ಖಂಡಿತ. ಯಡಿಯೂರಪ್ಪ ಸರ್ ಅವರು ಒಂದು ರೀತಿ ಬ್ರಹ್ಮ ಇದ್ದಂಗೆ. ಬಿಜೆಪಿಯ ಬ್ರಹ್ಮ ಅವರು. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ. ಅವನಿಗೆ ಯಾವ ಪದ ಉಪಯೋಗಿಸ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ಯಾಕೆಂದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಅವನಿಗೆ ಪದಗಳಿಲ್ಲ ಅವನ ಬಗ್ಗೆ ಹೇಳೋದಕ್ಕೆ. ನಾವು ರೇವಣ್ಣ ಭ್ರಷ್ಟಾಚಾರದ ಮತ್ತೊಂದು ಮುಖ. ಭವಾನಿ ರೇವಣ್ಣ ಈ ಕ್ರೂರತ್ವದ ಎರಡನೇ ಮುಖ. ಅದು ಸೂರಜ್ ರೇವಣ್ಣ ಈ ಒಂದು ರೀತಿ ಈ ಸೈಕೋ ಟೀಮಲ್ಲಿ ಇರ್ತಾರಲ್ಲ, ಆ ಪದ ಬಳಸಬಾರ್ದು ನಾವಲ್ಲಿ, ಕ್ಷಮೆ ಇರಲಿ. ಅದಕ್ಕೆ ಸ್ವಲ್ಪ ಹತ್ರದಲ್ಲಿದ್ದಾರೆ ಅವರು. ಅವನ ಮೇಲೆ ಅವನಿಗೆ ನಂಬಿಕೆ ಇಲ್ಲ, ಬೇರೆಯವ್ರ ಬಗ್ಗೆ ಅಲ್ಲ. ಅವನೇ ನಂಬಲ್ಲ ಅವನು. ಹಾಸನದ ಜನ ದೇವರು. ತಕ್ಕಡಿ ಇಡೋರೆ ಅವರಲ್ಲಿ. ಯಾವ ಕಡೆ ಯಾರು ನಿಲ್ಲಿಸ್ಬೇಕಂತ ತೀರ್ಮಾನ ಮಾಡೋಂಥ ನಿಜವಾದ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ನ್ಯಾಯಯುತವಾಗಿ ತೀರ್ಮಾನ ಮಾಡಬೇಕಂತ ಜನತೆ ಮತದಾರರಿದ್ದಾರೆ ಅಂತ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಅಂತಿಮವಾಗಿ ಬಿಜೆಪಿ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ದೇಶದ ಜನ ಯಾಕೆ ಓಟ್ ಹಾಕಬೇಕು? ಸ್ವಾರ್ಥ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಅಭಿವೃದ್ಧಿಯ ಅವರ ಮಂತ್ರ, ಜನರ ಪ್ರೀತಿಯ ಅವರ ವಿಶ್ವಾಸ. ಆಮೇಲೆ ನಾನು ನನ್ನಿಂದ ನನಗೋಸ್ಕರ ಇಲ್ಲ, ನಾನು ನನ್ನ ದೇಶ ನನ್ನ ಜನ, ಈ 3 ತತ್ವ ಸಿದ್ಧಾಂತಗಳನ್ನ ಅವ್ರ ಮೈಲಾಡಿಸ್ಕೊಂಡವ್ರೆ. ಹಾಗಾಗಿ ದೇಶದ ಜನ ಅವ್ರನ್ನ ಇಷ್ಟಪಡ್ತಾರೆ. ಮತ್ತು ಎರಡನೇದಾಗಿ ಅಖಂಡ ಭಾರತವನ್ನು ಮತ್ತೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಿಂದೂಸ್ತಾನ ಅಂತ ನಮಗೆ ಇಲ್ಲಿ ಹಿಂದುತ್ವಕ್ಕೆ ಭಾಳ ಬೆಲೆ ಇರುವಂಥ ಒಂದು ಜಾಗ. ಅದಲ್ಲಿ ಪವಿತ್ರವಾದ ಧರ್ಮನಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಎತ್ತಿ ತೋರಿಸ್ತಾರೆ, ಇಡೀ ವಿಶ್ವಕ್ಕೆ ತೋರಿಸ್ತಾರಂಥವ್ರು ನರೇಂದ್ರ ಮೋದಿಜಿಯವರು. ಇವತ್ತು ರಾಮ ಜನ್ಮಭೂಮಿ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ನಮ್ಮ ಕೃಷ್ಣನ ದೇವಸ್ಥಾನ ಆಗಿರ್ಬೋದು, ಮಥುರಾ ಆಗಿರ್ಬೋದು, ಅಲ್ಲಿ ಹಲವಾರು ಇತಿಹಾಸ ಮುಟ್ಟಕ್ಕಾಗಲ್ಲ ಅಂತ ಏನಿದ್ರು ಅದನ್ನು ಮಾಡಿ ತೋರಿಸಿದಲ್ಲಿ. ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಿಗೋದೇ ಇಲ್ಲ ಅಂತ ಜಮ್ಮು ಕಾಶ್ಮೀರ ಅಂತ ಏನು ಆರ್ಟಿಕಲ್ 370 ಇತ್ತು, ಕಿತ್ತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರಲ್ಲಿ. ಪಿಒಕ್ಕೆ ಮುಟ್ಟಕ್ಕಾಗೋದಿಲ್ಲ ಅಂತ ಏನು ಹೇಳ್ಕೊಂಡ್ರು ಅದನ್ನು ಮುಟ್ಟಿ ತೋರಿಸಿದ್ರಲ್ಲಿ. ಸ್ವದೇಶ ನಾವೆಲ್ಲ ಬೇರೆ ದೇಶಕ್ಕೆ ಕೊಟ್ಟು ನಾವು ಭಿಕ್ಷೆ ಪಡಬೇಕಾಯ್ತು. ನಮ್ಮ ಯಂತ್ರೋಪಕರಣಗಳನ್ನ ಯುದ್ಧ ವಿಮಾನಗಳಲ್ಲಿ ಸ್ವದೇಶದಲ್ಲಿ ನಿರ್ಮಾಣ ಮಾಡಿದಲ್ಲಿ, ಯುದ್ಧ ಹಡಗುಗಳನ್ನು ನಿರ್ಮಾಣ ಮಾಡಿದ್ರು ಸ್ವದೇಶದಲ್ಲಿ. ಇವತ್ತು ಒಂದು ರೀತಿ ಹೇಳಿದೆ ಅಂತ ಅಂದರೆ ಹೇಳ್ಬೇಕು ಅಂತ ಅಂದರೆ ಸರ್ವ ಕಾರ್ಯಗಳ ಪಿತಾಮಹ ಅವರು ನರೇಂದ್ರ ಮೋದಿ. ಸೊ ಫೈನಲಿ ದೇವರಾಜೇಗೌಡರು ರಾಜ್ಯ ಜನಕ್ಕೆ ಏನು ಹೇಳ್ತೀರಿ? ರಾಜ್ಯದ ಜನತೆಗೆ ನಾವು ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಮೋದಿ, ಇದನ್ನು ನೀವು ಸ್ವೀಕಾರ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಎಸ್ ಗೌಡ್ರೆ, ಭಾಳ ಬಿಸಿ. ಈ ನಡುವೆ ನಮ್ಮ ಸ್ಟುಡಿಯೋಗೆ ಬಂದ್ರಿ, ಭಾಳಷ್ಟು ಮಾತನಾಡಿದ್ರಿ. ದೇವರಾಜೇಗೌಡರು
ಯಾರು ಏನು ಎತ್ತ ಅನ್ನೋದು ರಾಜ್ಯಕ್ಕೆ ಗೊತ್ತಾಯಿತು ಬಿಕಾಸ್ ಆಫ್ ನಿಮ್ಮ ಹೋರಾಟ, ನಿಮ್ಮ ದಿಟ್ಟತನ, ನಿಮ್ಮ ಧೈರ್ಯ, ಡಬಲ್ ಗುಂಡ್ಗೆ ರಾಜಕಾರಣ ಮತ್ತು ಹೋರಾಟ. ಏನು ಯಾವ ಅದೇನೇ ಇರ್ಬೋದು, ಎಲ್ಲವೂ ಕೂಡ ಅಂತಿಮವಾಗಿ ನ್ಯಾಯಾಲಯದ ತೀರ್ಪು, ನ್ಯಾಯಾಲಯ ನ್ಯಾಯವನ್ನು ಕೊಡುತ್ತೆ, ಅಲ್ಲಿ ಇದಾಗುತ್ತೆ. ಆದರೆ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಅಂತ ಹೇಳಲ್ಲ, ರೇವಣ್ಣ ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ 24 ಗಂಟೆ ಹೋರಾಟ ಕೊಡ್ತಾ ಇದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ ಕಾನೂನಾತ್ಮಕವಾಗಿ. ರಾಜಕೀಯ ಹೋರಾಟದಲ್ಲಿ ಸೋತಿದ್ದೀರಿ, ಕಾನೂನಾತ್ಮಕ ಹೋರಾಟದಲ್ಲಿ ಸೋಲು ಗೆಲುವನ್ನು ಕಂಡಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ ಪ್ರಾರಂಭಿಕ ಹಂತದಲ್ಲಿ ಯಾವ ಕಾರಣಕ್ಕೆ ಇವರು ಕರ್ನಾಟಕದ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಜಯಲಲಿತಾ ಅವ್ರನ್ನ ಜೈಲಿಗೆ ಕಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ಯಾರಿಗೂ ಕೇರ್ ಮಾಡಲ್ಲ. ಬಿಜೆಪಿಯ ರಾಜ್ಯಸಭಾ ಸದಸ್ಯರು, ಮೋದಿನೂ ಬಿಡಲ್ಲ, ವಾಗ್ದಾಳಿ ಮಾಡ್ತಾರೆ. ಎಲ್ಲೋ ನೀವೇನ್ ಮಾಡ್ತೀರಿ, JDS BJP ಮೈತ್ರಿ ಆಗ್ಬಿಟ್ಟಿದೆ ದೇವರಾಜೇಗೌಡ್ರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅನರ್ಹ ಮಾಡ್ಸಕ್ ಹೋಗ್ತೀರಿ, ರೇವಣ್ಣ ಅವ್ರ ಅನರ್ಹ ಮಾಡ್ಸಕ್ ಹೋಗ್ತೀರಿ, ರೇವಣ್ಣ ಫ್ಯಾಮಿಲಿ ವಿರುದ್ಧ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ವಿರುದ್ಧ ತೊಡೆ ತಟ್ಟಿದ್ದೀರಿ, JDS BJP ಮೈತ್ರಿ ಆಗ್ಬಿಟ್ಟಿರಿ, ಏನ್ ಮಾಡ್ತೀರಿ ಅಂದ್ರೆ, ಇಲ್ಲ ಮತ್ತೊಂದು ಮ್ಯಾಜಿಕ್ ಆಗುತ್ತೆ, BJP ಜೊತೆ JDS ವಿಲೀನ ಆಗುತ್ತೆ, ಅದಾಗ್ಯೂ ಸಹ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೊಟ್ರೆ ನಾನು ಕೂಡ ನನ್ನ ನಿರ್ಧಾರವನ್ನು ಪ್ರಕಟಿಸುವಲ್ಲಿ ಸ್ವತಂತ್ರನಿದ್ದೇನೆ, ನನ್ನ ಹೋರಾಟ ನಿಲ್ಲಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗೆ ಇಷ್ಟೇ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪುಟಗಳನ್ನ ತೆಗೆದು ನೋಡಿದಾಗ ಹಿಂದೆ ದೇವರಾಜೇಗೌಡರ ಹೋರಾಟ ಉಳಿಯುತ್ತೆ. ದೇವೇಗೌಡರ ಫ್ಯಾಮಿಲಿಯ ಪ್ರಜ್ವಲ್ ರೇವಣ್ಣ ಅನರ್ಹ ಆದಂಥ ಘಟನೆ ಅಂತಂದಾಗ ಅದು ದೇವರಾಜೇಗೌಡರು ಬರ್ತಾರೆ. ಸೊ ಆ ದಿಸೆಯಲ್ಲಿ ಐತಿಹಾಸಿಕ ಒಂದಷ್ಟು ಲೆಕ್ಕಾಚಾರಕ್ಕೆ ಸಾಕ್ಷಿಯಾಗಿದ್ದಾರೆ. ಅದು ಕಾನೂನಾತ್ಮಕವಾಗಿ, ಅದು ಶಿವ ಹೇಳೋ ಮಾತಲ್ಲ. ಅಯ್ಯೋ, ನಿಮಗೂ ಕೂಡ ಸಂಪೂರ್ಣವಾದ ಮಾಹಿತಿ ಸಿಕ್ಕಿರುತ್ತೆ ಅಂತ ಭಾವಿಸ್ತಾನೆ. ದೇವರಾಜೇಗೌಡರ ಸಂದರ್ಶನ ಬಗ್ಗೆ ತಾವೇನು ಹೇಳ್ತೀರಿ? ಇವ್ರು ಹೇಳ್ದಂಗೆ ರೇವಣ್ಣ ಫ್ಯಾಮಿಲಿ ಅಷ್ಟೊಂದು ರಾಕ್ಷಸತನ ಇದೆಯಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.